ಆತ್ಮೀಯರೇ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 3ನೇ ಅಧ್ಯಾಯ ಕಲಿಕೆಯ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ಅವಧಿಯಲ್ಲಿ ನಾವು ಕಲಿಕೆಯ ಸಿದ್ಧಾಂತಗಳ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಅದರಲ್ಲಿ ಒಂದು ಪ್ರಮುಖವಾದಂತಹ ಸಿದ್ಧಾಂತ ಇ.ಎಲ್. ಥಾರ್ಂಡೈಕ್ ರವರ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಕುರಿತು ಅಭ್ಯಾಸ ಮಾಡೋಣ. ಈ ಒಂದು ಸಿದ್ಧಾಂತಕ್ಕೆ ಸಂಬಂಧಿಸಿದಂತ ಯಾವೆಲ್ಲ ಅಂಶಗಳನ್ನ ನಾವು ತಿಳ್ಕೊಳ್ಳೋದದ ಅನ್ನೋದನ್ನ ಒಂದ್ಸಲ ನೋಡೋಣ. ಮೊದಲನೇ ಭಾಗದಲ್ಲಿ ನಾವು ಇದರ ಪೀಠಿಕಾ ಭಾಗವನ್ನು ಅಭ್ಯಾಸ ಮಾಡೋಣ. ಆಮೇಲೆ ಉದ್ದೀಪನ ಮತ್ತು ಅನುಕ್ರಿಯೆ ಸಿದ್ಧಾಂತ ಏನದ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಪ್ರಯೋಗಕ್ಕಾಗಿ ಬಳಸಿದಂತಹ ಸಮಸ್ಯೆ ಪೆಟ್ಟಿಗೆ ಮತ್ತು ಪ್ರಯೋಗದ ಕುರಿತು ಅಭ್ಯಾಸ ಮಾಡೋಣ. ಅದಾದ್ಮೇಲೆ ಕಲಿಕೆಯ ಹಂತಗಳು ಅಂತ ಹೇಳಿ 7 ಹಂತಗಳನ್ನ ಥಾರ್ಂಡೈಕ್ ಅವರು ಸೂಚಿಸಿದ್ದಾರೆ. ಆ 7 ಹಂತಗಳ ಕುರಿತು ಅಭ್ಯಾಸ ಮಾಡೋಣ. ಅದಾದ್ಮೇಲೆ ಕಲಿಕೆಯ 2 ಪ್ರಮುಖ ಅಂಶಗಳು ಬರ್ತಾವ. ಆ ಅಂಶಗಳ ಕುರಿತು ನಾವು ಅಭ್ಯಾಸ ಮಾಡೋಣ. ಇದಾದ ಕೂಡಲೇ ಥಾರ್ಂಡೈಕ್ ರವರು ಈ ಪ್ರಯೋಗವನ್ನೆಲ್ಲ ಮಾಡಿದ ಕೂಡಲೇ ಕಲಿಕೆಯ 3 ನಿಯಮಗಳನ್ನು ಹೇಳ್ತಾರ. ಆ ನಿಯಮಗಳ ಕುರಿತು ತಿಳ್ಕೊಳ್ಳೋಣ. ಆ 3 ನಿಯಮಗಳ ಜೊತೆಗೆ 5 ಪೂರಕ ತತ್ವಗಳನ್ನು ಹೇಳ್ತಾರ. ಅದ್ರ ಕುರಿತು ಅಭ್ಯಾಸ ಮಾಡೋಣ. ಅದಾದ್ಮೇಲೆ ಶೈಕ್ಷಣಿಕ ನಿಹಿತಾರ್ಥಗಳ ಕುರಿತು ಅಭ್ಯಾಸ ಮಾಡೋಣ. ಮತ್ತು ಕೊನೆಗೆ ಈ ಒಂದು ಸಿದ್ಧಾಂತಕ್ಕೆ ಸಂಬಂಧಿಸಿದಂತ MCQs ಏನಿದಾವಲ್ಲ ಅವುಗಳ ಕುರಿತು ನಾವು ಅಭ್ಯಾಸ ಮಾಡೋಣ. ಸೊ ಮೊದಲನೇದಾಗಿ ಪೀಠಿಕಾ ಭಾಗವನ್ನ ನೋಡ್ಕೊಳ್ಳೋಣ. ಈ ಸಿದ್ಧಾಂತದ ಒಂದು ಕ್ಲಿಯರ್ ಹೆಸರು ನಿಮಗೆ ಗೊತ್ತಿರಲಿ, ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಹೇಳಿ ಕರೀತಾರೆ. ಇದನ್ನ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಇದನ್ನ ಪ್ರತಿಪಾದನೆ ಮಾಡಿದಂತಹ ವ್ಯಕ್ತಿ ಏನಿದಾರಲ್ಲ ಅವ್ರ ಪೂರ್ಣ ಹೆಸರು ಎಡ್ವರ್ಡ್ ಲೀ ಥಾರ್ಂಡೈಕ್ ಅಂತ ಹೇಳಿ. ಆಮೇಲೆ ಈ ಒಂದು ಸಿದ್ಧಾಂತವನ್ನು ಮಂಡಿಸಬೇಕಾದ್ರೆ ಅವರು ಈ ಪ್ರಯೋಗ ಮಾಡ್ಬೇಕಾದ್ರೆ ಒಂದು ಪೆಟ್ಟಿಗೆಯನ್ನು ಬಳಸಿದ್ರು. ಆ ಪೆಟ್ಟಿಗೆಗೆ ಏನ್ ಕರೀತಾರೆ ಅಂದ್ರೆ ಸಮಸ್ಯಾ ಪೆಟ್ಟಿಗೆ ಅಂತ ಹೇಳಿ ಕರೀತಾರ. ಇಂಗ್ಲಿಷ್ ನಲ್ಲಿ ಇದಕ್ಕ ಪಜಲ್ ಬಾಕ್ಸ್ ಅಂತ ಹೇಳಿ ಕರೆದಿದ್ದಾರೆ. ಓಕೆ, ಆಮೇಲೆ ಈ ಪ್ರಯೋಗಕ್ಕಾಗಿ ಥಾರ್ಂಡೈಕ್ ರವರು ಬಳಸಿಕೊಂಡಂತ ಪ್ರಾಣಿ ಏನದಲ್ಲ ಆ ಪ್ರಾಣಿ ಯಾವ್ದತ್ತಂದ್ರ ಬೆಕ್ಕಾಗ್ಯದ. ಇವೆಲ್ಲ ಬೇಸಿಕ್ ಥಿಂಗ್ಸ್ ಏನದವಲ್ಲ ಇವೆಲ್ಲ ತಮಗ್ ಗೊತ್ತಿರ್ಲಿ. ಆಮೇಲೆ ನಾವು ಒಂದೊಂದು ಅಂಶವನ್ನ ಅಭ್ಯಾಸ ಮಾಡ್ತಾ ಹೋಗೋಣ. ಆಮೇಲೆ 2 ಶಬ್ದಗಳ ಅರ್ಥ ನಿಮಗೆ ಗೊತ್ತಿರಬೇಕು. ಒಂದು ಪ್ರಯತ್ನ ಟ್ರಯಲ್ ಅಂತೇಳಿ, ಇನ್ನೊಂದು ಪ್ರಮಾದ. ಕಲಿಕೆ ಆಗ್ಬೇಕಾದ್ರ ಥಾರ್ಂಡೈಕ್ ಅವ್ರು ಹೇಳ್ತಾರ, ಕಲಿಕೆ ಆಗ್ಬೇಕಾದ್ರೆ ಪ್ರಯತ್ನಗಳನ್ನ ಮಾಡಬೇಕು. ಪ್ರಯತ್ನ ಮಾಡಿದಾಗ ತಪ್ಪುಗಳಾಗ್ತಾವ. ಪ್ರಮಾದ ಅಂದ್ರೆ ತಪ್ಪುಗಳಾಗ್ತಾವ. ಅದರಿಂದ ಸರಿದಾರಿಯನ್ನು ಕಂಡುಕೊಂಡು ಕಲಿಕೆಯನ್ನು ಉಂಟು ಮಾಡ್ಕೊಳ್ಳೋದದ. ಸೊ ಪ್ರಯತ್ನ ಪ್ರಮಾದ ಇಸ್ ಈಕ್ವಲ್ ಟು ಕಲಿಕೆ. ಇದೇ ಈ ಒಂದು ಸಿದ್ಧಾಂತದ ಥೀಮ್ ಅದ. ಓಕೆ, ಇನ್ನು ಮುಂದುವರೆದು ಥಾರ್ಂಡೈಕ್ ಅವ್ರ ಕುರಿತು ಇನ್ನಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಬೇಕು. ಥಾರ್ಂಡೈಕ್ ಅವರು ಜೀವಿಸಿದಂತ ಅವಧಿ ಏನದಲ್ಲ ಅದು 1874ರಿಂದ 1949 ತನಕ ಅವ್ರ ಜೀವಿತ ಅವಧಿ ಅದ. ಇವರು ಮೂಲತಃ ಅಮೆರಿಕ ದೇಶದವರಾಗಿದ್ರು. ಪ್ರೊಫೆಷನ್ ಏನಾಗಿತ್ತಂದ್ರೆ ಇವರು ಅಮೆರಿಕದ ಮನೋವಿಜ್ಞಾನಿಯಾಗಿದ್ರು. ಓಕೆ, ಇನ್ನೊಂದು ವಿಷಯ ಏನಂತಂದ್ರೆ ಉದ್ದೀಪನ ಮತ್ತು ಅನುಕ್ರಿಯೆ ಸಿದ್ಧಾಂತಗಳಲ್ಲಿ ಪ್ರಾಣಿಗಳ ಮೇಲೆ ಕಲಿಕೆಯ ಪ್ರಯೋಗವನ್ನ ಕೈಗೊಂಡಂತ ಮೊಟ್ಟ ಮೊದಲನೇ ಅಮೆರಿಕನ್ ಮನೋವಿಜ್ಞಾನಿ ಅಂತ ಹೇಳಿ ಇ.ಎಲ್. ಥಾರ್ಂಡೈಕ್ ರವರನ್ನ ಕರೀತಾರೆ. ಮತ್ತು ಮನೋವಿಜ್ಞಾನದ ತತ್ವಗಳನ್ನ ಸಿದ್ಧಾಂತಗಳನ್ನ ಹೆಚ್ಚಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಸಿದಂತ ವ್ಯಕ್ತಿನೂ ಕೂಡ ಇವರೇ ಆಗಿದ್ದರಿಂದ ಇವರನ್ನ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೀತಾರೆ. ಇನ್ನೊಂದ್ಸಲ ಹೇಳ್ತಾ ನೋಡ್ರಿ, ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಇ.ಎಲ್. ಥಾರ್ಂಡೈಕ್ ಅವರನ್ನ ಕರೀತಾರ. ಓಕೆ, ಹಾಗಾದ್ರೆ ಇನ್ನೊಂದು ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಯಾರನ್ನ ಕರೀತಾರೋ ಅನ್ನೋದನ್ನ ತಾವು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ಬೇಕು, ಮರಿದ ಹಾಕ್ಬೇಕು. ಯಾಕಂದ್ರೆ ಇವೆರಡು ಬೇರೆ ಬೇರೆ ಅದಾವ. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಬೇರೆ ಮತ್ತು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಇವರನ್ನ ಕರೀತಾರ. ಓಕೆ, ಸೊ ಇನ್ನು ಮುಂದುವರೆದು ಕಲಿಕೆ ಯಾವ ರೀತಿ ಆಗ್ತದ ಅನ್ನೋದಕ್ಕೆ ಥಾರ್ಂಡೈಕ್ ಅವರು ಒಂದು ಸಣ್ಣ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಒಂದು ಮನೆಗೆ ಬೀಗವನ್ನು ಹಾಕಿದಾರ. ಇದು ಕಾಣ್ತದ ನಿಮಗೆ ಬೀಗ. ಈಗ ನಿಮ್ ಕೈ ಒಳಗ ಈ ಕೀ ಬಂಚ್ ಅನ್ನು ಕೊಡ್ತಂತ ತಿಳ್ಕೊಡ್ರಿ. ಇದನ್ನ ನೀವು ಓಪನ್ ಮಾಡ್ರಿ ಅಂತ ಹೇಳಿದಾಗ ಒಂದೇ ಸಲ ಅದು ಓಪನ್ ಆಗಂಗಿಲ್ಲ. ನೀವೇನ್ ಮಾಡ್ತೀರಿ ಹೇಳ್ರಿ, ಇರುವಂತ ಕೀಗಳನ್ನ ಎಲ್ಲಾನು ಕೂಡ ಒಂದಾಗಿ ಒಂದಾಗಿ ಬಳಸ್ತಾ ಹೋಗ್ತೀರಿ. ಸೊ ಏನಾಗ್ತದ ಅಂದ್ರ ನೀವ ತಪ್ಪು ಪ್ರಯತ್ನಗಳನ್ನ ಮಾಡ್ತೀರಿ ಬಹಳಷ್ಟೇ. ನಿಮ್ ಕಡೆ ಹೊಸ ಬೀಗದ ಕೈಗದಾವ, ನೀವು ಅದನ್ನ ಒಂದಾಗನ ಟ್ರೈ ಮಾಡ್ಕೊಂತ ಹೋಗ್ತೀರಿ. ಸಾಕಷ್ಟ ತಪ್ಪು ಪ್ರಯತ್ನಗಳಾಗ್ತಾವ. ಆಮೇಲೆ ಅದ್ರಾಗಿಂದ ಒಂದ್ ಕೀ ಕರೆಕ್ಟ್ ಏನಾಗ್ತದ ಹೇಳ್ರಿ, ಆ ಡೋರ್ ಓಪನ್ ಮಾಡ್ಲಿಕ್ಕೆ ಹತ್ತದ. ತಿಳಿತಾ? ಸೊ ಇಲ್ಲಿ ನಮಗೆ ಎಸ್ ಆಗ್ತದ. ಬಟ್ ಈ ಎಸ್ ಆಗ್ಬೇಕಾದ್ರೆ ಏನಾಯ್ತಂದ್ರ ಸಾಕಷ್ಟು ತಪ್ಪುಗಳು ನಡೆದಿದಾವ. ಆಮೇಲೆ ನಾವು ಆ ತಪ್ಪಕ್ಕಿಂತ ಮುಂಚೆ ಪ್ರಯತ್ನಗಳನ್ನ ಸಾಕಷ್ಟು ಮಾಡಿದೀವಿ ಅಂತಂದಂಗೆ. ಓಕೆ, ಈಗ ಏನ್ ಹೇಳಿದ್ನಲ್ಲ ನಿಮಗ, ಅದೇ ಅಂಶ ಇಲ್ಲಿ ಕೂಡ ರಿಪೀಟ್ ಆಗ್ತದೆ. ಸೊ ತಪ್ಪುಗಳ ಮೂಲಕ ಸರಿಯಾದ ದಾರಿಯನ್ನು ಕಂಡುಕೊಳ್ಳೋದು ಏನದಲ್ಲ ಅದ ಕಲಿಕೆ ಏನ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಕೊಂಡ್ರ ಅದು ಸರಿನೇ ಅದ. ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಮುಂದಿನ ಅಂಶವನ್ನು ತಿಳ್ಕೊಳ್ಳೋಣ. ಇದು 2ನೇ ಅಂಶ, ಉದ್ದೀಪನ ಮತ್ತು ಅನುಕ್ರಿಯೆ ಸಿದ್ಧಾಂತ. ಏನಿದು ಉದ್ದೀಪನ ಮತ್ತು ಅನುಕ್ರಿಯೆ ಅಂತಂದ್ರೆ, ಒಂದು ನಿಮಗೆ ಇಲ್ಲಿ ಶಬ್ದದ ಅರ್ಥವನ್ನು ಮಾಡ್ಕೊಳ್ರಿ. ಮೊದಲನೇದು ಈ ಒಂದು ಪ್ರಯೋಗದಲ್ಲಿ ಅಥವಾ ಈ ಸಿದ್ಧಾಂತದಲ್ಲಿ ಬಳಸಲಾಗಿರುವಂತಹ ಪದ ನೋಡ್ರಿ, ಉದ್ದೀಪನ. ಉದ್ದೀಪನಕ್ಕ
ಇಲ್ಲಿ ಕನ್ನಡನಾಗ ಉದ್ದೀಪನ ಅಂತದ, ಇಂಗ್ಲಿಷ್ನಾಗ ಅದಕ್ಕೆ ಸ್ಟಿಮ್ಯುಲಸ್ ಅಂತ ಹೇಳಿ ಕರೀತಾರ. ಪರಿಸರದಲ್ಲಿರುವಂತ ಒಂದು ಅಂಶವನ್ನ ನಾವು ಉದ್ದೀಪನ ಅಂತ ಹೇಳಿ ಕರಿತೀವಿ. ಇಂಗ್ಲಿಷ್ನಾಗ ಅದಕ್ಕ ಸ್ಟಿಮ್ಯುಲಸ್ ಅಂತ ಹೇಳಿ ಕರಿತೀವಿ. ಅದರಿಂದಾಗಿ ಇಲ್ಲಿ ಎಸ್ ಅಂತ ಹೇಳಿ ಬರ್ಲಾಗ್ಯದ. ಉದ್ದೀಪನಕ್ಕ ಬೇರೆ ಬೇರೆ ಹೆಸರಿನಿಂದನೂ ಕರೀತಾರ, ನಿಮ್ಗೆ ಗೊತ್ತಿರಲಿ. ಮೊದಲನೇದು ಉದ್ದೀಪನ. ಇವೆಲ್ಲ ನಿಮಗೆ ಹೆಸರ ಗೊತ್ತಿರಲಿ ಸ್ವಲ್ಪ. ಉದ್ದೀಪನ ಅಂದ್ರೂ ಒಂದ. ಇದಕ್ಕ ಪ್ರಚೋದನೆ ಅಂತ ಕೂಡ ಕರೀತಾರ, ಇದು ಹೆಸರು ನಿಮಗೆ ಗೊತ್ತಿರಲಿ, ಪ್ರಚೋದನೆ. ಆಮೇಲೆ ಮೂರನೇ ಹೆಸರು ಪ್ರೇರಕ ಅಂತ ಹೇಳಿ ಕರೀತಾರ, ಇದು ಕೂಡ ಗೊತ್ತಿರಬೇಕು. ಇವೆಲ್ಲಾನು ಕೂಡ ಸ್ಟಿಮ್ಯುಲಸ್ಗ ಪರ್ಯಾಯ ಪದಗಳು ಕನ್ನಡದು, ಆಯ್ತಾ. ಇನ್ನ ಎರಡನೇದು ಆರ್ ಅಂತದ, ರೆಸ್ಪಾನ್ಸ್ ಅಂತ ಹೇಳಿ, ಅನುಕ್ರಿಯೆ ಅಂತ ಹೇಳಿ ಕರಿತೀವಿ. ಈ ಅನುಕ್ರಿಯೆಗೂ ಕೂಡ ಬೇರೆ ಬೇರೆ ಹೆಸರದಾವ. ಒಂದೇದ್ ನೋಡ್ರಿ ಇಲ್ಲಿ ಅನುಕ್ರಿಯೆ ಅಂತದ, ಅನುಕ್ರಿಯೆ. ಆಮೇಲೆ ಅನುಕ್ರಿಯೆಗೆ ಇನ್ನೊಂದು ಹೆಸರು ಪ್ರತಿಕ್ರಿಯೆ ಅಂತದ, ಪ್ರತಿಕ್ರಿಯೆ. ಆಮೇಲೆ ಇನ್ನೊಂದದ ವರ್ತನೆ, ಜೀವಿಯ ವರ್ತನೆ ಅಂತಂದಂಗೆ. ಓಕೆ, ಜೀವಿ ತೋರುವಂತ ವರ್ತನೆ ಏನದಲ್ಲ, ಇದೆಲ್ಲಾನು ಕೂಡ ನಾವು ರೆಸ್ಪಾನ್ಸ್ ಅನ್ನೋ ಶಬ್ದಕ್ಕೆ ಪರ್ಯಾಯ ಕನ್ನಡದ ಶಬ್ದಗಳದಾವ. ಸೊ ಇಲ್ಲಿ ಸ್ಟಿಮ್ಯುಲಸ್ ಅದ, ಇಲ್ಲಿ ರೆಸ್ಪಾನ್ಸ್ ಅಂತಂದಂಗ. ಓಕೆ, ಅಂದ್ರೆ ಏನ್ ಹೇಳ್ರಿ, ಇಲ್ಲಿ ಇವ್ರ ಪ್ರಕಾರ, ಥಾರ್ಡೈಕ್ ಅವ್ರ ಪ್ರಕಾರ ಉದ್ದೀಪನ ಅನುಕ್ರಿಯೆ ಅಂತಂದ್ರೆ ಏನ್ ಅನ್ನೋದು ಹೇಳ್ತಾರ ನೋಡ್ರಿ. ಇಲ್ಲಿ ನಿರ್ದಿಷ್ಟ ಉದ್ದೀಪಕ ಮತ್ತು ನಿರ್ದಿಷ್ಟ ಅನುಕ್ರಿಯೆಗಳ ನಡುವೆ ಸಂಪರ್ಕ ಏರ್ಪಡುವ ಪ್ರಕ್ರಿಯೆ ಏನದಲ್ಲ, ಅದಕ್ಕೆ ನಾವು ಕಲಿಕೆ ಅಂತ ಹೇಳಿ ಕರಿತೀವಿ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಉದ್ದೀಪಕದ, ಇಲ್ಲಿ ಪ್ರತಿಕ್ರಿಯೆ ತೋರ್ಬೇಕು. ಈ ಉದ್ದೀಪಕಕ್ಕ ಇಲ್ಲಿ ಪ್ರತಿಕ್ರಿಯೆ ತೋರ್ಬೇಕಾದ್ರೆ ನಡುವೆ ಒಂದು ಬಂದ್ ಉಂಟಾಗ್ತದ, ಅದಕ್ಕೆ ಬಾಂಡ್ ಅಂತ ಹೇಳಿ ಕರಿತೀವಿ. ಈ ಬಂಧಕ್ಕೆ ನಾವ್ ಏನ್ ಕರಿತೀವಿ ಹೇಳ್ರಿ, ಸಂಪರ್ಕ ಅಂತ ಹೇಳಿ ಕರಿತೀವಿ. ಇದನ್ನ ಇನ್ನಷ್ಟು ನಾವು ಕ್ಲಿಯರ್ ಮಾಡ್ಕೊಳ್ಳೋದಾಯ್ತು ಅಂತ ತಿಳ್ಕೊಳ್ರಿ, ಮುಂದಿನ ಎಕ್ಸಾಂಪಲ್ದಾಗ ನಾನು ನಿಮಗೆ ಹೇಳ್ತಾನೆ. ಇಲ್ಲಿ ನೋಡ್ರ, ಇಲ್ಲಿ ಉದ್ದೀಪಕ ಅಂತದ, ಸ್ಟಿಮ್ಯುಲಸ್, ಇಂಗ್ಲಿಷ್ನಾಗ ಸ್ಟಿಮ್ಯುಲಸ್ ಅಂತ ಹೇಳಿ ಕರೀತಾರ. ಸೊ ನಿಮ್ ನೆನ್ಪಿಟ್ಕೊಳ್ರಿ, ಉದ್ದೀಪಕ ಅಂದ್ರೆ ಸ್ಟಿಮ್ಯುಲಸ್. ಪ್ರತಿಕ್ರಿಯೆಯನ್ನು ಪ್ರಚೋದಿಸುವಂತ ಸನ್ನಿವೇಶನದಲ್ಲ, ಅದಕ್ಕೆ ಉದ್ದೀಪಕ ಅಂತ ಹೇಳಿ ಕರಿತೀವಿ. ಓಕೆ, ಉದಾಹರಣೆಗೆ ಏನಂತಂದ್ರೆ, ಈಗ ನಮಗ್ ಹಸಿವಾಗ್ಯದ ಅಂತ ತಿಳ್ಕೊಳ್ರಿ, ನಮಗ ಹಸಿವಾಗ್ಯದ. ಆಮೇಲೆ ಇಲ್ಲಿ ಅನುಕ್ರಿಯೆ ಅಂತಂದ್ರ ಸನ್ನಿವೇಶಕ್ಕೆ ತೋರುವಂತಹ ವರ್ತನೆ ಅಂತಂದಂಗ. ಓಕೆ, ನಮಗ್ ಹಸಿವಾಗ್ಯದ, ಉದಾಹರಣೆಗೆ ನಾವ್ ಇಲ್ಲಿ ಹಸಿವು ಅಂತ ಹೇಳಿ ತಗೊಂಡೇ ಹೋದಲ್ಲ. ಹಂಗಾದ್ರ ಇದಕ್ಕೆ ನಾವು ಅನುಕ್ರಿಯೆ ಏನ್ ತೋರಿಸ್ತೇವೆ ಹೇಳ್ರಿ, ಊಟವನ್ನ ಹುಡುಕೋದನ್ನ ಮಾಡ್ತೇವಿ, ಅದ ನಮ್ದು ಅನುಕ್ರಿಯೆ ಅಂತಂದಂಗ. ಇನ್ನ ಈಜಿಯಾಗಿ ಹೇಳ್ಬೇಕಾದ್ರ, ನೀವ ಕಾರ್ ಒಳಗ್ ಕುಂತ ಒಂದು ಟೂರ್ಗೆ ಹೊಂಟಿದಿರಿ ಅಂತ ತಿಳ್ಕೊಣ. ದಾರಿ ಮಧ್ಯಾಹ್ನ ನಿಮ್ಗೆ ಹಸಿವಾಗಿ ಬಿಡ್ತದ. ಹಸಿವಾದ ಕೂಡಲೇ ಇಮಿಡಿಯೇಟ್ ಅಲ್ಲಿ ಕಾರ್ ಒಳಗ್ ಕುಂತವ್ರು ಎಲ್ಲಾರು ಡಿಸ್ಕಷನ್ ಮಾಡ್ತೀರಿ, ಹಸಿವು ಬಹಳ ಆಗ್ಯದ, ಊಟಕ್ಕೆ ನಿಲ್ಸೋಣ ಅಂತ ತಿಳ್ಕೊಂಡು. ಸೊ ಊಟಕ್ಕೆ ನಿಲ್ಸೋ ಸಲುವಾಗಿ ನೀವ್ ಏನ್ ಮಾಡ್ತೀರಿ, ಆ ಕಾರ್ ಒಳಗ್ ಕುಂತ ಎರಡೂ ಕಡೆಗೆ ನೋಡ್ತಾ ಹೋಗ್ತೀರಿ, ಹೋಟೆಲ್ ಎಲ್ಲದ ಅಂತ ತಿಳ್ಕೊಂಡು. ಸೊ ಹಸಿವು ಆದಾಗ ನೀವು ಏನೇನು ಮಾಡ್ತೀರಲ್ಲ ಊಟ ಮಾಡೋ ಸಲುವಾಗಿ, ಹೋಟೆಲ್ ಹುಡುಕ್ತೀರಿ, ಕಾರ್ದಿಂದ ಇಳಿತೀರಿ, ಸರಿಯಾದ ಹೋಟೆಲ್ ಚಾಯ್ಸ್ ಮಾಡ್ತೀರಿ, ಇದೆಲ್ಲಾನು ನಿಮ್ದು ಅನುಕ್ರಿಯೆ ಅಂತಂದಂಗ. ಗೊತ್ತಾಯ್ತಲ್ಲ. ಸೊ ಇಲ್ಲಿ ಉದ್ದೀಪಕ ಇರ್ತದ, ಇಲ್ಲಿ ಅನುಕ್ರಿಯೆ, ಉದ್ದೀಪಕಕ್ಕೆ ತಕ್ಕಂತೆ ಅನುಕ್ರಿಯೆ ಬರ್ತದ. ಸೊ ಈ ಎರಡು ಹಂತಗಳು ನಡಿಬೇಕಾದ್ರ ಒಂದ ಸಂಪರ್ಕ ಉಂಟಾಗ್ತದಲ್ಲ, ಇದಕ್ ನಾವ್ ಏನ್ ಕರಿತೀವಿ ಅಂತಂದ್ರ ಬಂಧ ಅಂತ ಹೇಳಿ ಕರಿತೀವಿ. ಮತ್ತ ಇದನ್ನ ಇಂಗ್ಲಿಷ್ನ್ಯಾಗ ಬಾಂಡ್ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ. ಇದನ್ನ ಏನ್ ಹೇಳ್ರಿ ಅಂದ್ರ ಎಸ್ ಮತ್ತು ಆರ್ ನಡುವೆ ಬಲವಾದ ಕೊಂಡಿ ಏರ್ಪಡುವುದೇ ಕಲಿಕೆಯಾಗ್ಯದ ಅಂತಂದಂಗ. ಇನ್ನೊಂದು ಎಕ್ಸಾಂಪಲ್ ಅದ, ಟ್ರಾಫಿಕ್ ಸಿಗ್ನಲ್ದಾಗ ನೀವು ಕೆಂಪು ದೀಪವನ್ನು ನೋಡ್ತೀರಿ. ಓಕೆ, ಫಸ್ಟ್ ಟೈಮ್ ಹೊಂಟಿದಿರಿ ಅಂತ ತಿಳ್ಕೊಳ್ರಿ, ಅಂದ್ರೆ ಬಂದ್ ಹೆಂಗ್ ಏರ್ಪಡ್ತದ ಅನ್ನೋದು ಹೇಳ್ತಾನೆ ನಿಮ್ಗೆ. ಫಸ್ಟ್ ಟೈಮ್ ನೀವು ಬೈಕ್ ಮ್ಯಾಗ ಹೊಂಟಿದಿರಿ, ಮುಂದೆ ಸಿಗ್ನಲ್ದಾಗ ರೆಡ್ ಲೈಟ್ ಹತ್ತದ, ನಿಮ್ಗೆ ಸಿಗ್ನಲ್ ಕುರಿತು ಇನ್ನ ನಾಲೆಜ್ ಇಲ್ಲ ಅಂತ ತಿಳ್ಕೊಳ್ರಿ. ಅವಾಗ ಸೈಡ್ದವ್ರು ನಿಮ್ಗೆ ಹೇಳ್ತಾರ ರೆಡ್ ಲೈಟ್ ಅಂತದ, ನಿಲ್ಲಿಸು ಅಂತ ಹೇಳ್ತಾರ. ಸೊ ಅವಾಗ ನೀವು ನಿಲ್ಲಿಸ್ತೀರಿ, ಬ್ರೇಕ್ ಹಾಕ್ತೀರಿ, ನಿಲ್ಲಿಸ್ತೀರಿ. ಇನ್ನೊಂದ್ಸಲ ಹೋಗ್ಬೇಕಾದ್ರೆ ನೀವು ರೆಡ್ ಲೈಟ್ ಹತ್ತದಾಗ ಅವಾಗ ನೆನಪಾಗ್ತದ ಇದನ್ನ ಹೇಳಿಕೊಟ್ಟಿದ್ರು, ಅದಕ್ಕೆ ಮತ್ತೊಂದ್ಸಲ ಬ್ರೇಕ್ ಹಾಕ್ತೀರಿ, ನಿಲ್ಲಿಸ್ತೀರಿ ನೀವು. ಸೊ ಇದು ಪ್ರತಿ ಸಲ ನೀವು ಹೋದಾಗ ರೆಡ್ ಲೈಟ್ ಇದ್ದಾಗ ನೀವು ನಿಲ್ಲಿಸ್ತಿರಲ್ಲ, ಇದ ಬಂದ್ ಏರ್ಪಡ್ದು ಅಂದಂಗ. ಬ್ರೇಕ್ ಹಾಕೋದೇನಿದೆಯಲ್ಲ ಅದು ಅನುಕ್ರಿಯೆ. ಮತ್ತ ಬಂದ್ ಯಾವ್ದು ಹೇಳ್ರಿ, ಇಲ್ಲಿ ಆ ರೆಡ್ ಲೈಟ್ ಅಂದ್ರೆ ನಿಲ್ಲೋದನ್ನು ತಿಳ್ಕೊಂಡ್ರಲ್ಲ, ಅದ ಇಲ್ಲಿ ಸಂಪರ್ಕ ಅಥವಾ ಬಂದ್ ಅಂತಂದಂಗ. ಗೊತ್ತಾಯ್ತಾ. ಸೊ ಇನ್ನ ಮೂರನೇ ಅಂಶ ಸಮಸ್ಯೆ ಪೆಟ್ಟಿಗೆ ಮತ್ತು ಪ್ರಯೋಗ. ಇನ್ನು ಸಮಸ್ಯೆ ಪೆಟ್ಟಿಗೆ ಯಾವ ರೀತಿ ಇತ್ತು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಇದಕ್ಕ ಇಲ್ಲಿ ನೋಡ್ರಿ, ಸಮಸ್ಯೆ ಪೆಟ್ಟಿಗೆ ವಿನ್ಯಾಸ ಯಾವ ರೀತಿ ಇತ್ತು ಅನ್ನೋದನ್ನ ಸ್ವಲ್ಪ ನೋಡೋಣ. ಥಾರ್ಡೈಕ್ ಅವ್ರು ಏನ್ ಮಾಡಿದ್ರಂದ್ರ, ತಾವೇ ಒಂದು ವಿನ್ಯಾಸಗೊಳಿಸಿದಂತಹ ಪಂಜರೋಪಾದಿಯ ಪೆಟ್ಟಿಗೆ ಇತ್ತು. ಅಂದ್ರೆ ಈ ಪೆಟ್ಟಿಗೆ ಪಂಜರ್ ಟೈಪ್ ಇತ್ತು. ಇದ್ರ ಒಳಗಡೆ ಇರುವಂತಹ ಬೆಕ್ಕ ಏನಿತ್ತಲ್ಲ, ಆ ಬೆಕ್ಕಿಗೆ ಹೊರಗಿನ ಅಂಶಗಳು ಎಲ್ಲಾನು ಸ್ಪಷ್ಟವಾಗಿ ಕಾಣುವಂತೆ ಆ ಒಂದು ಪೆಟ್ಟಿಗೆಯನ್ನ ತಯಾರು ಮಾಡಿದ್ರು. ಕೇವಲ ಒಂದೇ ಪೆಟ್ಟಿಗೆ ಅಲ್ಲ, ಇಲ್ಲಿ 3 ರೀತಿಯಾದ ಪೆಟ್ಟಿಗೆಗಳನ್ನ ಮಾಡಿದ್ರು. ಅದ್ರಾಗ ಮೊದಲನೇ ಒಂದು ಪೆಟ್ಟಿಗೆ ಏನಿತ್ತಲ್ಲ, ಈ ಪೆಟ್ಟಿಗೆ ವಿಶೇಷ ಏನಂತಂದ್ರೆ ಇದ್ರೊಳಗೆ ಬೆಕ್ಕಿತ್ತು,
ಇದು ಹೊರಗೆ ಬಂದ ಆಹಾರವನ್ನು ತಿನ್ನಬೇಕಾಗಿತ್ತು. ಈ ರೀತಿ ಅವ್ರದ್ದು ಒಂದು ಏನ್ ಹೇಳ್ರಿ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿದ್ರು. ಸೊ ಈ ಪೆಟ್ಟಿಗೆ 1ನೇ ಪೆಟ್ಟಿಗೆ ಹೆಂಗಿತ್ತಂದ್ರೆ ಇದ್ರ ಡೋರ್ ಏನದಲ್ಲ ಇದು ಯಾವ ಸಂದರ್ಭದಾಗ ಓಪನ್ ಆಗ್ತಿತ್ತಂದ್ರೆ ಇದ್ರ ಒಳಗಡೆ ಇಲ್ಲಿ ನೋಡ್ರಿ 6 ಅಂಗುಲ ಉದ್ದದ ಹಲಿಗೆಯನ್ನು ಮೆಟ್ಟುವುದು ಅಂತಂದಂಗ. ಇಲ್ಲಿ ಒಳಗಡೆ ನಿಮಗೊಂದು ಇದು ಕಾಣ್ತಿರ್ಬೇಕು. ಇಲ್ಲಿ 6 ಇಂಚದ ಒಂದು ಕಟ್ಟಿಗೆಯ ಒಂದು ಪ್ಲೇಟ್ ಅನ್ನು ಇಟ್ಟಿದ್ರು. ಬೆಕ್ಕ ಈ ಪಂಜರದೊಳಗೆ ಇದ್ದಾಗ ಬಾಗಿಲು ಹೆಂಗ್ ಓಪನ್ ಆಗ್ತಿತ್ತಂದ್ರೆ ಯಾವಾಗ ಅದ್ರ ಕಾಲು ಇದ್ರ ಮೇಲೆ ಬೀಳ್ತದಲ್ಲ ಅವಾಗ ಈ ಡೋರ್ ಓಪನ್ ಆಗ್ತಿತ್ತು. ಇದು ಮೊದಲನೇ ಪೆಟ್ಟಿಗೆ ಅವ್ರದ್ದು. ಇನ್ನು 2ನೇ ರೀತಿಯ ಪೆಟ್ಟಿಗೆ ಒಂದಿತ್ತು. ಅದು ಯಾವ ರೀತಿ ಓಪನ್ ಆಗ್ತಿತ್ತಂದ್ರೆ ಅಗುಳಿಯ ಮೂಲಕ. ಪೆಟ್ಟಿಗೆಯ ಒಳಗಡೆ ಇರುವ ಅಗುಳಿಯನ್ನು ಒತ್ತಿದ ಕೂಡಲೇ ಅದು ಓಪನ್ ಆಗ್ತಿತ್ತು. ಇಲ್ಲಿ ಲ್ಯಾಚ್ ಅದ ನೋಡ್ರಿ. ಅಗುಳಿ ಐತಂದ್ರ ಲ್ಯಾಚ್. ಇದು ಒಳಗಡೆ ಒಂದು ಲ್ಯಾಚ್ ಇತ್ತು. ಬೆಕ್ ಯಾವಾಗ ಅದನ್ನ ಪ್ರೆಸ್ ಮಾಡ್ತದಲ್ಲ ಅವಾಗ ಡೋರ್ ಓಪನ್ ಆಗ್ತಿತ್ತು. ಇದು 2ನೇ ಪೆಟ್ಟಿಗೆ. ಮತ್ತು 3ನೇದು ಒಂದು ಪೆಟ್ಟಿಗೆ ಇತ್ತು. ಅದ್ರಾಗ ಒಂದು ವಿಶೇಷ ಅಂದ್ರೆ ದಾರ ಇತ್ತು. ಆಯ್ತಾ? ಸೊ ಇಲ್ಲಿ ಇಲ್ಲೇನತ್ತಂದ್ರೆ ಇಳಿಬಿಟ್ಟ ದಾರವನ್ನು ಎಳೆಯೋದು. ಇಲ್ಲಿ ಒಂದು ದಾರವನ್ನು ಕಟ್ಟಿದಾರ. ಇದು ನಿಮ್ಗೆ ಕಾಣ್ತದ. ಬೆಕ್ ಯಾವಾಗ ಇದನ್ನ ಜಗಿತದಲ್ಲ ಅವಾಗ ಈ ಡೋರ್ ಓಪನ್ ಆಗ್ತಿತ್ತು. ಇಲ್ಲಿ ಡೋರ್ ಅದಲ್ಲ ಈ ಡೋರ್ ಓಪನ್ ಆಗ್ತಿತ್ತು. ಸೊ 3 ವಿಧವಾದ ಪೆಟ್ಟಿಗೆಯನ್ನು ಬಳಸಿದ್ರು. 1ನೇ ಪೆಟ್ಟಿಗೆಯಲ್ಲಿ ಕಟ್ಟಿಗೆ ಹಲಿಗೆಯನ್ನು ಇಟ್ಟಿದ್ರು 6 ಇಂಚದ. 2ನೇ ತ್ರಾಗ ಅಗುಳಿಯನ್ನ ಒತ್ತಿದ ಕೂಡಲೇ ಇದಾಗ್ತಿತ್ತು ಓಪನ್ ಆಗ್ತಿತ್ತು. ಮತ್ 3ನೇದ ದಾರವನ್ನು ಜಗಿದಾಗ ಡೋರ್ ಓಪನ್ ಆಗ್ತಿತ್ತು. ಅವಾಗ ಬೆಕ್ ಹೊರಗಡೆ ಬರ್ತಿತ್ತು. ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಈಗ ನಾವು ಪ್ರಯೋಗಕ್ಕೆ 1ನೇ ಪೆಟ್ಟಿಗೆ ಏನದಲ್ಲ ಇದನ್ನ ಬಳಸ್ಕೊಂಡು ಅವ್ರು ಏನ್ ಪ್ರಯೋಗ ಕೈಗೊಂಡಿದ್ರಲ್ಲ ಆ ಪ್ರಯೋಗದ ಕುರಿತ ನಾವ್ ಇವಾಗ ನೋಡ್ತಾ ಹೋಗೋಣ. ಸೊ 4ನೇ ಒಂದು ಅಂಶದಲ್ಲಿ ಇಲ್ಲಿ ಮುಂದುವರೆದ್ ನೋಡ್ರಿ. ಇಲ್ಲಿ ಏನೇನಾಗ್ತದಂದ್ರ ಪ್ರಯೋಗ ಯಾವ ರೀತಿ ಆಯ್ತು ಅನ್ನೋದು ನೋಡ್ರಿ. 1ನೇ ಹಂತ ಇಲ್ಲಿ ಹಸಿದ ಬೆಕ್ಕು ಮತ್ತು ಮೀನು 1ನೇ ಫೇಸ್ನಾಗ 1ನೇ ಹಂತದಾಗ ಏನೈತೆ ಅಂದ್ರೆ ಥಾಂಡಾಯ್ಕ್ ಅವ್ರು ಏನ್ ಮಾಡಿರತ್ತಂದ್ರೆ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು. ಸ್ಥಿತಿ ಏನತ್ತಂದ್ರೆ ಪೆಟ್ಟಿಗೆಯಲ್ಲಿ ಹಸಿದ ಬೆಕ್ಕನ್ನು ಇರಿಸಲಾಯಿತು. ಓಕೆ, ಹಸಿದ ಬೆಕ್ಕನ್ನ ಇರಿಸಲಾಯಿತು. ಇಲ್ಲಿ ಅದ ಪೆಟ್ಟಿಗೆ ಅದ, ಬೆಕ್ಕು ಹಸಿದಿತ್ತು, ಅದನ್ನ ಒಳಗಡೆ ಹಾಕಿದ್ರು. ಆಮೇಲೆ ಉದ್ದೀಪಕ, ಇದಕ್ಕೆ ಉದ್ದೀಪಕ ಏನ್ ಮಾಡ್ರಿ ಹೇಳ್ರಿ, ಹೊರಗಡೆ ಬಟ್ಟಲ್ನಲ್ಲಿ ಮೀನಿನ ತುಂಡುಗಳನ್ನು ಇರಿಸಿದ್ರು. ಇಲ್ಲಿ ಒಂದು ಬಟ್ಟಲ್ದಾಗ ಬೌಲ್ದಾಗ ಮೀನಿನ ತುಂಡುಗಳನ್ನ ಅಲ್ಲಿ ಇರಿಸಿದ್ರು. ಬೆಕ್ಕಿಗೆ ಹಸಿವಾಗ್ಯದ ಮತ್ತೆ ಇಲ್ಲಿ ಮೀನಿನ ತುಂಡುಗಳದಾವ. ಹಂಗಾದ್ರೆ ಬೆಕ್ ಏನ್ ಮಾಡ್ಬೇಕು ಹೇಳ್ರಿ, 3ನೇದು ಒಂದು ಅಂಶ ಏನತ್ತಂದ್ರ ಸವಾಲು. ಅದಕ್ಕೆ ಇದಕ್ಕೆ ಏನಿದೆ ಚಾಲೆಂಜ್ ಏನದ ಹೇಳ್ರಿ, ಅದಕ್ಕ ಮೀನು ತಿನ್ನಲು ಹಲಿಗೆಯನ್ನು ಒತ್ತಿ ಹೊರ ಬರಬೇಕು. ಗೊತ್ತಾಯ್ತಲ್ಲ. ಮೊದಲನೇ ಪೆಟ್ಟಿಗೆದಾಗ ಏನದ 6 ಇಂಚದ ಒಂದು ಇದದಲ್ಲ ಕಟ್ಟಿಗೆ ಹಲಿಗೆ ಅದಲ್ಲ ಅದನ್ನ ತುಳಿಬೇಕು. ಬಾಗಿಲು ಓಪನ್ ಆಗ್ತದ. ಆಮೇಲೆ ಹೊರಗಡೆ ಬಂದು ಮೀನನ್ನು ತಿನ್ಬೇಕು. ಇದು ಅದಕ್ಕೆ ಸಮಸ್ಯೆ. ಸೊ ಇಲ್ಲಿ 3 ಅಂಶಗಳನ್ನ ನಾವು ಗಮನಿಸ್ಬೇಕು. ಹಂತ 1ದಾಗ ಏನ್ ಮಾಡಿದ್ರು ಅವ್ರ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು, ಒಂದು ಕಂಡೀಷನ್ ನಿರ್ಮಾಣ ಮಾಡಿದ್ರು. ಹಸಿದ ಬೆಕ್ಕನ್ನ ಪೆಟ್ಟಿಗೆ ಒಳಗೆ ಹಾಕಿದ್ರು. 2ನೇದು ಅದಕ್ಕೆ ಉದ್ದೀಪಕವಾಗಿ ಪ್ರಚೋದನೆಯಾಗಿ ಏನಿಟ್ರು, ಹೊರಗಡೆ ಮೀನನ್ನು ಇಟ್ಟಿದ್ರು. ಓಕೆ, ಇದು 2ನೇದು. ಮತ್ 3ನೇದು ಒಂದು ಅಂಶ ಏನಂತಂದ್ರೆ ಅದಕ್ಕೆ ಚಾಲೆಂಜ್ ಏನ್ ಕೊಟ್ರು, ಈ ಮೀನ ತಿನ್ನೋ ಸಲುವಾಗಿ ಅದು ಒಳಗಿರುವಂತ ಹಲಿಗೆಯನ್ನು ತುಳಿದು ಒತ್ತಿ ಹೊರ ಬರಬೇಕು ಮತ್ತು ಮೀನನ್ನು ತಿನ್ಬೇಕು. ಈ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿದ್ರು. ಇನ್ನ 2ನೇ ಹಂತದಾಗ ಬೆಕ್ ಏನ್ ಮಾಡ್ತದಂದ್ರ ಆಲ್ರೆಡಿ ಅದು ಹಸಿದದ. ಸೊ ಮೀನನ್ನು ತಿನ್ನಬೇಕು. ಮೀನು ಕೂಡ ಮುಂದೆ ಕಾಣತೈತಿ ಅದಕ್ಕ. ಸೊ ಅದನ್ನ ತಿನ್ನೋ ಸಲುವಾಗಿ ಅದು ಏನೇನ್ ಮಾಡ್ತಂದ್ರ 2ನೇ ಹಂತದಾಗ ನೋಡ್ರಿ, ಅದು ಕ್ರಮರಹಿತ ಚಲನೆಯನ್ನು ಮಾಡಿತು. ಹೆಂಗತ್ತಂದ್ರ ಸಮಸ್ಯೆಯನ್ನು ಪರಿಹರಿಸಲು ಬೆಕ್ಕು, ಸಮಸ್ಯೆ ಅಂತಂದ್ರೆ ಹಸಿವಾಗ್ಯದ, ಊಟ ಮಾಡೋದದ ಅದಕ್ಕೆ. ಓಕೆ, ಸೊ ಈ ಒಂದು ಸಮಸ್ಯೆಯನ್ನು ಪರಿಹರಿಸುವ ಸಲುವಾಗಿ ಬೆಕ್ಕು ತನಗೆ ತಿಳಿದ ಎಲ್ಲಾ ತಂತ್ರಗಳನ್ನು ಕೂಡ ಬಳಸ್ತದ. ಏನೇನ್ ಮಾಡ್ತಂದ್ರ ಅನ್ನೋದು ಇಲ್ಲಿ ಪೆಟ್ಟಿಗೆ ಒಳಗೆ ಸುತ್ತೋದ್ ಮಾಡ್ತು. ಆ ಪೆಟ್ಟಿಗೆ ಒಳಗ ಆ ಕಡೆ ಈ ಕಡೆ ಸುತ್ತಾಕಾಯ್ತು. ಆಮೇಲೆ ಆ ಕಡೆಯಿಂದ ಈ ಕಡೆ ಹಾರುದು, ಈ ಕಡೆಯಿಂದ ಆ ಕಡೆ ಹಾರುದು, ಜಂಪ್ ಮಾಡೋದೆಲ್ಲ ಮಾಡಾಕಾಯ್ತು. ಆಮೇಲೆ ಸಿಟ್ನಿಂದ ಕಿರ್ಚೋದು ಮತ್ ಪರ್ಚೋದು, ಅದನ್ನೆಲ್ಲ ಕೆದರೋದು, ಈ ರೀತಿ ಮಾಡಾಕೈತಿ. ಯಾಕಂದ್ರೆ ಅದಕ್ಕೆ ಹೊರಗಡೆ ಹೋಗಾಕ ದಾರಿನೇ ಕಾಣನಿಲ್ಲ. ಅದ್ರ ಸಲುವಾಗಿ ಈ ಆಕ್ಟಿವಿಟೀಸ್ ಮಾಡೋದೈತಿ. ಇದನ್ನ ಬಿಟ್ಟು ಮತ್ತ ತನ್ನ ಪಂಜಾದಿಂದ ಜೋರಾಗಿ ಆ ಸಳಿಗಳಿಗೆಲ್ಲ ಹೊಡ್ಲಿಕ್ಕೆ ಶುರು ಮಾಡಿತು. ಅದಾದ ಕೂಡಲೇ ಪೆಟ್ಟಿಗೆಯ ಸರಳುಗಳನ್ನ ಕಚ್ಚಾಕೈತ. ಸಿಟ್ಟಿನಿಂದ ಸರಳುಗಳನ್ನೆಲ್ಲಾನು ಕಚ್ಚಲಿಕ್ಕೆ ಶುರು ಮಾಡಿತು. ಇವು ಎಲ್ಲಾನು ಕೂಡ ಆಕ್ಟಿವಿಟಿ ಮಾಡಿಲ್ಲ. ಇದಕ್ಕೇನಂತಾರಂದ್ರೆ, ಆದ್ರೆ ಇವು ಯಾವೂ ಕೂಡ ಪ್ರಯೋಜನಕ್ಕೆ ಬರಲಿಲ್ಲ. ಇಷ್ಟೆಲ್ಲ ಮಾಡಿದ್ರೆ ಅದು ಡೋರ್ ಓಪನ್ ಐತೇನ? ಡೋರ್ ಓಪನ್ ಆಗ್ಲಿಲ್ಲ. ಇದೆಲ್ಲ ಬೆಕ್ಕಿನ ಅನುಕ್ರಿಯೆಗಳು ಅಂತಂದಂಗ ಪ್ರತಿಕ್ರಿಯೆ ತೋರಾಕೈತಿ ಅದ. ಇನ್ನು ಮುಂದೆ ಏನಾಗ್ತದಂದ್ರ ಫೇಸ್ 3 ದಾಗ ಇಲ್ಲಿ ನೋಡ್ರಿ ಆಕಸ್ಮಿಕ ಯಶಸ್ಸು ಸಿಗ್ತದ. ಹೆಂಗ್ ಸಿಗ್ತದ ಅನ್ನೋದು ನೋಡ್ರಿ ಘಟನೆ. ಅದು ಇಷ್ಟೆಲ್ಲ ಆ ಕಡೆದ ಈ ಕಡೆ ಹಾರೋದು, ಆ ಪಂಜಾ ಬಡಿಯೋದು, ಚಿರೋದು, ಕಿರ್ಚೋದು ಇದೆಲ್ಲಾ ಮಾಡುವಾಗ ಅದು ಒಂದ್ಸಲ ಹಿಂದ್ ಸರಿಬೇಕಾದ್ರನ ಆಕಸ್ಮಿಕವಾಗಿ ಏನಾಗ್ತದಂದ್ರೆ ಕಾಲನ್ನ ಹಲಗೆಯ ಮೇಲೆ ಇಡ್ತದ. ಇಟ್ಟ ಕೂಡಲೇ ಇಮಿಡಿಯೇಟ್ ಏನಾಗ್ತದಂದ್ರ ಫಲಿತಾಂಶ ಸಿಕ್ಬಿಡ್ತದ. ಏನ ತಕ್ಷಣ ಪೆಟ್ಟಿಗೆಯ ಬಾಗಿಲ ಓಪನ್ ಆಗ್ತದ, ತೆರೆದುಕೊಳ್ತದ. ಆಮೇಲೆ ಅದು ಹೊರಗಡೆ ಬರ್ತದ, ಬಹುಮಾನ ಸಿಗ್ತದ. ಏನ್ ಹೇಳ್ರಿ, ಮೀನನ್ನ ತಿಂತದ. ಓಕೆ, ಸೊ ಇಲ್ಲಿ ಒಂದ್ ತಾವು ನೆನಪಿಟ್ಕೋಬೇಕು ಏನಂತಂದ್ರ
ಮೊದಲನೇ ಪ್ರಯತ್ನದಲ್ಲಿ ದೊರೆತ ಯಶಸ್ಸು ಏನದಲ್ಲ ಅದು ಕೇವಲ ಆಕಸ್ಮಿಕ. ಇಲ್ಲಿ ಹಲಿಗೆಗೂ ಮತ್ತು ಬಾಗಿಲಿಗೂ ಇರುವ ಸಂಬಂಧ ಬೆಕ್ಕಿಗೆ ಗೊತ್ತಿರಲಿಲ್ಲ ಅಥವಾ ತಿಳಿದಿರಲಿಲ್ಲ. ಅಂದ್ರೆ ಅದು ಹಿಂದೆ ಸರಿಬೇಕಾದ್ರ ಅಕಸ್ಮಾತ್ ಆಗಿ ಆ ಹಲಿಗೆ ಮೇಲೆ ಕಾಲಿಟ್ಟು ಬಾಗಿಲು ಓಪನ್ ಆಯ್ತು, ಹೊರಗಡೆ ಬಂದು ಮೀನನ್ನು ತಿಂದಿತ್ತು ಅದು. ತಿಳಿತಾ? ಬಟ್ ಅದಕ್ಕೆ ಗೊತ್ತಿಲ್ಲ ಈ ಹಲಿಗೆ ಒತ್ತರನೇ ಬಾಗಿಲು ಓಪನ್ ಆಗ್ತದೆ ಅನ್ನೋದು ಗೊತ್ತಿಲ್ಲ. ಇದು ಮೊದಲನೇ ಹಂತದಾಗ ಸಿಕ್ಕಂತ ಆಕಸ್ಮಿಕ ಯಶಸ್ಸು. ಇನ್ನ ಮುಂದುವರೆದು ಯಾವ್ದು ಹೇಳ್ರಿ, ಪ್ರಯೋಗದ 4ನೇ ಹಂತದಾಗ ಇದನ್ನ ದೃಢೀಕರಣ ಮಾಡ್ಬೇಕು. ದೃಢೀಕರಣ ಅಂತಂದ್ರೆ ಏನ್ ಹೇಳ್ರಿ, ಪರ್ಫೆಕ್ಟ್ ಮಾಡ್ಕೊಳ್ಬೇಕಲ್ಲ. ಸೊ ಇಲ್ಲಿ ಏನೇನಾಗ್ತದ ಅದನ್ನ ನೋಡೋಣ. ಅದಕ್ಕಿಂತ ಪೂರ್ವದಾಗ ಈ 3ನೇ ಹಂತದಾಗ ಏನಾಯ್ತಂದ್ರ ಇಲ್ಲಿ ಇದ್ರ ನೋಡ್ರಿ, ಅನಾವಶ್ಯಕ ಚಟುವಟಿಕೆಗಳನ್ನ ಎಷ್ಟು ಮಾಡ್ತಾನ ಅನ್ನೋದು ನೋಡ್ರಿ. ಇಲ್ಲಿ 10, 20 ಎಕ್ಸಾಂಪಲ್ ಆಗಿ ಹೇಳ್ತಾನ, 30, 40 40 ಅನಾವಶ್ಯಕ ಚಟುವಟಿಕೆಗಳನ್ನ ಮಾಡಿತು. ಅಂದ್ರೆ ಆ ಕಡೆದ ಈ ಕಡೆ ಜಿಗೋದು, ಈ ಕಡೆದ ಕಡೆ ಜಿಗೋದು. 40 ಅಂದ್ರೆ 40 ಅಲ್ಲ, ಅದು ಹೆಚ್ಚಿಗೆ ಮಾಡಿದ. ಆಮೇಲೆ ಪರ್ಚೋದು, ಚೀರೋದು, ಕಿರ್ಚೋದು ಇವೆಲ್ಲ ಅನಾವಶ್ಯಕ ಚಟುವಟಿಕೆಗಳು. ಹೇಳ್ತಾ ಅಂದ್ರೆ ಹೆಚ್ಚದ ಅನ್ನೋದು ಹೇಳೋ ಸಲುವಾಗಿ ಹೇಳತ್ತೇನೆ ನಾನು. ಆಮೇಲೆ ಪ್ರಯತ್ನಗಳು ಎಷ್ಟು ಮಾಡ್ತು, ಇವು ಕೂಡ ಹೆಚ್ಚದವು. 10, 20, 30, 40, 50, 60, 70 ಇಲ್ಲಿ 80 ತನಕ ಅದಾವು. ಓಕೆ, 80 ತನಕ ಇಲ್ಲಿ ಪ್ರಯತ್ನಗಳು. ಅಂದ್ರೆ ಇಲ್ಲಿ ಪ್ರಯತ್ನಗಳ ಸಂಖ್ಯೆನೂ ಹೆಚ್ಚದ. ಆಮೇಲೆ ಇಲ್ಲಿ ಅನಾವಶ್ಯಕ ಚಟುವಟಿಕೆಗಳು ಅಂದ್ರೆ ಪ್ರಮಾದಗಳು, ತಪ್ಪುಗಳು ಕೂಡ ಇಲ್ಲಿ ಬಹಳಷ್ಟು ಇದಾವು ಅಂತಂದಂಗೆ. ಆದ್ರೆ 4ನೇ ಹಂತದಾಗ ದೃಢೀಕರಣದಾಗ ಚೇಂಜ್ ಆಗ್ತದೆ. ಇಲ್ಲಿ ಥಾಂಡಾಯ್ಕ್ ಅವ್ರು ಏನ್ ಮಾಡ್ತಾರಂತಂದ್ರ ಅದನ್ನ ಪುನಃ ಒಂದ್ ಸಲ ಏನು ಮೀನು ತಿಂತದಲ್ಲ ಹೊರಗೆ ಬಂದ ಆಕಸ್ಮಿಕ ಯಶಸ್ಸು ಸಿಕ್ಕ ಕೂಡಲೇ ಮೀನು ತಿಂತದಲ್ಲ, ಅದನ್ನ ಪುನಃ ಎತ್ತಿ ಮತ್ತೆ ಒಳಗಡೆ ಹಾಕ್ತಾರೆ. ಇಲ್ಲಿ ಆ ಪಂಜರದೊಳಗೆ ಹಾಕ್ತಾರ. ಆಮೇಲೆ ಆ ಪ್ರಯೋಗನ ಪುನರಾವರ್ತನೆ ಮಾಡ್ತಾರ. ಇದನ್ನ 5 ದಿನಗಳವರೆಗೆ ಅವರ ಕಂಟಿನ್ಯೂ ಮಾಡ್ತಾರ. ಮತ್ತ ಅದನ್ನ ಫ್ರೀಕ್ವೆನ್ಸಿ ಹೆಂಗ್ ಇಡ್ತಾರಂದ್ರ ಬೆಳಗ್ಗೆ 10 ಸಲ, ಸಾಯಂಕಾಲ 10 ಸಲ. ಅಂದ್ರ ಒಂದು ಡೇಕ್ 20 ಸಲ ಮಾಡ್ತಾರ. 5 ದಿವಸ ಮಾಡಿದ್ರಿಂದ 100 ಟ್ರಯಲ್ಸ್ ಆಗ್ತಾವ. ಒಂದು 100 ಸಲ ಮಾಡ್ತಾರ ಇದನ್ನ. ತಿಳಿತಾ? ಸೊ ಬೆಕ್ಕಿಗೆ ಏನಾಗ್ತದಂದ್ರ ಟ್ರಾನ್ಸ್ಫಾರ್ಮೇಶನ್ ಅದರ ನಾಲೆಜ್ ಹೆಂಗ್ ಇಂಪ್ರೂವ್ಮೆಂಟ್ ಆಗ್ತದ ಅನ್ನೋದು ನೋಡ್ರಿ. ಕ್ರಮೇಣ ಅನಾವಶ್ಯಕ ಚಟುವಟಿಕೆಗಳು ಕಡಿಮೆ ಆಗ್ತಾವ ಬೆಕ್ಕಿಂದ. ಅದು ಆ ಕಡೆ ಈ ಕಡೆ ಮೊದಲು ಜಿಗಿತಿತ್ತು, ಚಿರ್ತಿತ್ತು, ಬರ್ತಿತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡ್ತದ. ಮತ್ತೆ ಸಂಬಂಧದ ಅರಿವು ಮೂಡಿತು. ಯಾವ್ದು ಸಂಬಂಧದ ಅರಿವು ಹೇಳ್ರಿ? ಅದಕ್ಕ ಹಲಿಗೆ ಮೇಲೆ ಕಾಲಿಟ್ರ ಡೋರ್ ಓಪನ್ ಆಗ್ತದ ಅನ್ನೋದು ಸ್ಪಷ್ಟವಾಗಿ ಅದಕ್ಕೆ ಗೊತ್ತಾಯ್ತು. ಅಂತಿಮ ಫಲಿತಾಂಶ ಏನಂತಂದ್ರೆ ಆಹಾರ ಬೇಕಾದಾಗ ಯಾವಾಗ ಮೀನು ಬೇಕಾಗ್ತದಲ್ಲ ಅವಾಗ ನೇರವಾಗಿ ಹಲಗೆ ಮೇಲೆ ಕಾಲಿಡ್ತಿತ್ತು, ಮತ್ತೆ ಬಾಗಿಲು ಓಪನ್ ಆದ ಕೂಡಲೇ ಹೋಗಿ ತಿಂದು ಬರ್ತಿತ್ತು. ಸೊ ಇದೇನ್ ಹೇಳ್ರಿ, ದೃಢೀಕರಣ ಅಂತಂದಂಗ. ಓಕೆ, ಸೊ ಇದೆಲ್ಲ ಈಗ ಅವ್ರಿಗೆ ಪ್ರಯೋಗ ಮಾಡಿ ಅವ್ರಿಗೆ ಒಂದು ಪರ್ಫೆಕ್ಟ್ ಗೊತ್ತಾಯ್ತು. ಏನಂತಂದ್ರೆ ಕಲಿಕೆ ಅನ್ನೋದು ಹಂತ ಹಂತವಾಗಿ ಹೆಂಗಾಗ್ತದ ಅನ್ನೋದು. ಸೊ ಥಾಂಡಾಯ್ಕ್ ಅವ್ರು ಏನ್ ಮಾಡ್ತಾರಂದ್ರ ಮುಂದಿನ ಹಂತಾಗ ಕಲಿಕೆಯ ಹಂತಗಳನ್ನು ಹೇಳಿದ್ರು. ಇಲ್ಲಿ ಅವರು ಪ್ರಮುಖವಾಗಿ 7 ಪ್ರಮುಖ ಹಂತಗಳನ್ನ ಸೂಚಿಸಿದಾರ. ಆ 7 ಹಂತಗಳು ಯಾವ್ದು ಅನ್ನೋದು ನೋಡ್ರಿ. ಮೊದಲನೇದು ಅಗದಿ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಇವ ಹಂತಗಳು ಎಕ್ಸಾಮ್ದಾಗ ಕೇಳುವಂತ ಸಾಧ್ಯತೆ ಹೆಚ್ಚಿರ್ತದೆ. 1ನೇ ಹಂತ ಯಾವ್ದತ್ತಂದ್ರೆ ಪ್ರೇರಣೆ ಅಂತಂದಂಗ. ಪ್ರೇರಣೆ ಯಾವುದು ಇಲ್ಲಿ ಅಂದ್ರೆ ಉದ್ದೀಪಕ ಅಂತಂದಂಗ. ಉದ್ದೀಪಕ ಇಲ್ಲಿ ಯಾವ್ದು ಹೇಳ್ರಿ? ಇಲ್ಲಿ ಪ್ರೇರಣೆ. ಬೆಕ್ಕಿನ ಹಸಿವು ಏನದಲ್ಲ ಇದು ಬಹಳ ಇಂಪಾರ್ಟೆಂಟ್ ಅದ. ಇದನ್ನ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಹೋಲಿಸೋದು ಅಂತ ತಿಳ್ಕೊಡ್ರಿ, ಅನ್ವಯ ಮಾಡೋದು ಅಂತ ತಿಳ್ಕೊಡ್ರಿ. ಕಲಿಯುವಂತ ವ್ಯಕ್ತಿಗೆ ಕಲಿಬೇಕನ್ನೋ ಒಂದು ಹಸಿವು ಇರಬೇಕು ಅಂದಂಗೆ. ಇಲ್ಲಿ ಬೆಕ್ಕಿನ ಹಸಿವು ಅಂದಂಗೆ. 2ನೇದು ಗುರಿ ಬಹಳ ಇಂಪಾರ್ಟೆಂಟ್. ಬೆಕ್ಕಿಗೆ ಏನು ಗುರಿ ಇತ್ತು ಹೇಳ್ರಿ? ಮೀನನ್ನು ಪಡೆಯುವುದು ಅಂತಂದಂಗೆ. ಮೀನನ್ನು ತಿನ್ನೋದೇನತ್ತಲ್ಲ ಅದು ಗುರಿ ಇತ್ತು. ಹಂಗ ವಿದ್ಯಾರ್ಥಿಗೂ ಒಂದು ಗುರಿ ಇರಬೇಕು ಅಂತಂದಂಗೆ. 3ನೇ ಹಂತದಾಗ ಏನಂತಂದ್ರೆ ಗುರಿಯನ್ನ ನಾವು ಪಡಿಬೇಕಾದ್ರ, ಆ ಗುರಿ ಕಡೆಗೆ ಹೋಗ್ಬೇಕಾದ್ರ ನಮಗ್ ನಡುವ ಅಡೆತಡೆಗಳು ಬಹಳ ಇರ್ತಾವ. ಬೆಕ್ಕಿಗೆ ಏನಿತ್ತು ಹೇಳ್ರಿ? ಪೆಟ್ಟಿಗೆ ಮತ್ತು ಮುಚ್ಚಿದ ಬಾಗಿಲು ಕೂಡ್ ಹಾಕಿದ್ರಲ್ಲ, ಸೊ ಅದನ್ನ ಹೊರಗೆ ಬರೋದ ಅದಕ್ಕೆ ಏನಿತ್ತು ಹೇಳ್ರಿ? ಅಡೆತಡೆಗಳು, ಸವಾಲಿತ್ತು. ಆಮೇಲೆ ಈ ಸವಾಲದಿಂದ ಈ ಸಮಸ್ಯೆಯಿಂದ ಹೊರಗೆ ಬರ್ಬೇಕಾದ್ರ ಕ್ರಮರಹಿತ ಚಲನೆ ಬಹಳಷ್ಟು ಅವಶ್ಯಕತೆ ಇದೆ. ಅಂದ್ರೆ ನಾವು ಪ್ರಯತ್ನ ಅಂತೂ ಮಾಡ್ಲೇಬೇಕು ಅಂತಂದಾಗ. ಓಕೆ, ಸೊ ಪ್ರಯತ್ನ ಆಗುವಾಗ ಏನಾಗ್ತಾವ? ಪ್ರಮಾದಗಳು ಆಗ್ತಾವ, ತಪ್ಪುಗಳು ಆಗ್ತಾವ. ಬೆಕ್ಕ ಏನ್ ಮಾಡ್ತು? ಕ್ರಮರಹಿತ ಚಲನೆ ಏನ್ ಮಾಡ್ತ? ಪರ್ಚೋದ್ ಮಾಡ್ತು, ಕಚ್ಚೋದ್ ಮಾಡ್ತು, ಜಿಗಿಯೋದು ಮಾಡ್ತು, ಇದೆಲ್ಲಾನು ಮಾಡ್ತಂದಂಗ. ಆಮೇಲೆ ಏನಾಗ್ತದ ಹೇಳ್ರಿ? ಅಷ್ಟೆಲ್ಲಾ ಮಾಡ್ಬೇಕಾದ್ರ 5ನೇ ಹಂತದಾಗ ಆಕಸ್ಮಿಕ ಯಶಸ್ಸು ಸಿಗ್ತದ. ನಮಗೂ ಸಿಗ್ತದ. ಬೆಕ್ಕಿಗೆ ಹಂಗ್ ಸಿಗ್ತಲ್ಲ ಹಂಗ ವಿದ್ಯಾರ್ಥಿಗೂ ಕೂಡ ಪ್ರಯತ್ನ ಮಾಡ್ಕೋತಿದ್ದ ಅಂತ ತಿಳ್ಕೊಡ್ರಿ. ಅವ ಎಷ್ಟೇ ತಪ್ಪು ಮಾಡ್ಲಿ ಒಂದಿನ ಅವಂಗ ಯಶಸ್ಸು ಸಿಗ್ತದ, ಆಕಸ್ಮಿಕ ಯಶಸ್ಸು ಸಿಗ್ತದ. ಅವಾಗ ಏನ್ ಮಾಡ್ಬೇಕಂದ್ರ ಆ ಬೆಕ್ಕೆ ಏನ್ ಮಾಡಿತ್ ಹೇಳ್ರಿ? ಆಕಸ್ಮಿಕ ಯಶಸ್ಸು ಹೆಂಗ್ ಸಿಕ್ತು? ಹಲಗೆಯ ಮೇಲೆ ಅದು ತಪ್ಪಿ ಕಾಲಿಟ್ಟಿದ್ರಿಂದ ಅದಕ್ಕೆ ಯಶಸ್ಸು ಸಿಕ್ತು. ಅದಾದ ಕೂಡ್ಲೆ ಆ ಬೆಕ್ಕ ಏನ್ ಮಾಡಿತಂದ್ರ ಆ ಯಶಸ್ಸು ಸಿಕ್ಕಿದ್ದನ್ನ ಆಯ್ಕೆ ಮಾಡ್ಕೊತು. ಸರಿಯಾದ ವರ್ತನೆ ಯಾವ್ದು ಅನ್ನೋದನ್ನ ಅದು ಗುರುತಿಸ್ತು. ಸೊ ಮುಂದಿನ ಹಂತದಾಗ ಏನ್ ಮಾಡ್ತ ಹೇಳ್ರಿ? ಯಾವಾಗ ಹಸಿವಾಗ್ತದ ಆ ಹಲಗೆ ಮೇಲೆ ಕಾಲಿಡ್ತಿತ್ತು, ಡೋರ್ ಓಪನ್ ಆಗ್ತಿತ್ತು, ಆಮೇಲೆ ಹೋಗಿ ತಿಂದು ಬರ್ತಿತ್ತು. ಹಂಗ ನಮ್ಗೆ ಯಾವಾಗ್ಲೂ ಆಕಸ್ಮಿಕ ಯಶಸ್ಸು ಸಿಕ್ಕಾಗ ಅದಕ್ಕೆ ರೀಸನ್ ಏನು ತಿಳ್ಕೊಂಡ
ಅದನ್ನ ನಾವೇನ್ ಮಾಡ್ಬೇಕಲ್ರಿ ದೃಢೀಕರಣ ಮಾಡ್ಕೊಳ್ಬೇಕು. ಆಯ್ಕೆ ಸೆಲೆಕ್ಷನ್ ಪರ್ಫೆಕ್ಟ್ ಆಗಿ ಅದನ್ನ ಮಾಡ್ಕೊಳ್ಬೇಕು. ಆಮೇಲೆ ಇಲ್ಲೇನ್ ಹೇಳ್ರಿ ನೆಲೆಗೊಳ್ಳುವಿಕೆ. ಸರಿಯಾದ ಅನುಕ್ರಿಯೆಯ ಪುನರಾವರ್ತನೆ ಮಾಡಬೇಕು. ಕಂಟಿನ್ಯೂಸ್ ಆಗಿ ಅದನ್ನ ರಿಪೀಟ್ ಮಾಡಬೇಕು. ಅವಾಗಷ್ಟ ಅದು ನಮಗ ಮನುಷ್ಯನಾಗ ಸ್ಥಿರವಾಗಿ ಉಳಿತದ ತಮ್ಮ. ಸೊ ಇವು ಥಾರ್ಂಡೈಕ್ ಅವರು ಈ ಪ್ರಯೋಗದ ಮೂಲಕ ಏನ್ ಹೇಳ್ರಂದ್ರೆ 7 ಹಂತಗಳಿದಾವ ಅಂತ ಹೇಳಿದ್ರು. ಸೊ ಬೆಕ್ ಇಲ್ಲದ, ಮೀನು ಇಲ್ಲದ. ಇದನ್ನ ತಿನ್ನಬೇಕಾದ್ರ ಇಷ್ಟು ಹಂತಗಳನ್ನ ಅದು ದಾಟಿ ಹೋಗೋದು ಅನಿವಾರ್ಯ. ಕಲಿಕೆಯೂ ಕೂಡ ಹಂಗ. ವಿದ್ಯಾರ್ಥಿ ಯಶಸ್ಸನ್ನು ಪಡಿಬೇಕಾದ್ರೆ ಈ ಹಂತಗಳನ್ನ ಅನುಸರಿಸೋದು ಅನಿವಾರ್ಯತೆ ಅದ. ಇನ್ನು ಮುಂದುವರೆದು ಥಾರ್ಂಡೈಕ್ ಅವರ 5ನೇ ಒಂದು ಸ್ಟೆಪ್ನಾಗ ಏನ್ ಹೇಳ್ತಾರಂದ್ರ ಕಲಿಕೆಗೆ ಆಗ್ಬೇಕಾದ್ರೆ 2 ಪ್ರಮುಖ ಅಂಶಗಳದಾವ. ಆ 2 ಪ್ರಮುಖ ಅಂಶಗಳು ಯಾವತ್ತಂದ್ರ ಒಂದನೇದು ಪ್ರೇರಣೆ ಇರಬೇಕು. ಮೋಟಿವೇಶನ್ ಅಥವಾ ಡ್ರೈವ್ ಅಂತ ಹೇಳಿ ಕರಿತೇವೆ. ಇದು ಇರಬೇಕು. ಇಲ್ಲಿ ಏನಿತ್ತಂದ್ರ ಬೆಕ್ಕಿಗೆ ಹಸಿವಿತ್ತು. ಈಗ ಹೇಳಿದ್ನಲ್ಲ, ಬೆಕ್ಕಿಗೆ ಏನಿತ್ತು ಹಸಿವಿತ್ತು. ಸೊ ಹಸಿವು ಬೆಕ್ಕಿನಲ್ಲಿ ಕಲಿಯುವ ಆಸಕ್ತಿಯನ್ನ ಹುಟ್ಟು ಹಾಕ್ತದ ಅಂತಂದ ಗೊತ್ತಾಯ್ತಲ್ಲ. ಆಮೇಲೆ 2ನೇ ಅಂಶ ಏನತ್ತಂದ್ರ ಪುನರ್ಬಲನ ಇರಬೇಕು. ಪುನರ್ಬಲನ ಉದಾಹರಣೆ ಏನ್ ಹೇಳ್ರಿ, ಅದು ಯಾವಾಗ ಸಕ್ಸಸ್ ಆಯ್ತಲ್ಲ ಅವಾಗ ಆಹಾರ ಸಿಕ್ತು. ಆಹಾರವು ಹಸಿವು ಪೂರೈಸಿ ಸರಿಯಾದ ವರ್ತನೆಯನ್ನು ದೃಢೀಕರಿಸುತ್ತದೆ. ಇನ್ ಕೇಸ್ ಅದು ಹೊರಗೆ ಬಂದಾಗ ಏನೂ ಸಿಗ್ಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಅದಕ್ಕೆ ಸ್ಪಷ್ಟವಾಗಿ ಅದಕ್ಕೆ ಏನ್ ಕಾಣ್ತದಲ್ಲ ಅದು ದೊರಿಬೇಕು. ಅದ ಪುನರ್ಬಲನ ಅಂದಂಗ. ಸೊ ಇಲ್ಲಿ ಶಿಕ್ಷಕರಾದವರು ಯಾವಾಗ್ಲೂ ಕಲಿಕೆ ಪೂರ್ಣಗೊಂಡ ನಂತರ ಪುನರ್ಬಲನ ಕೊಡೋದನ್ನ ಮರಿಬಾರ್ದು. ಅದಕ್ಕೆ ಏನ್ ಹೇಳ್ತೇವೆ ಅಂದ್ರೆ ಪ್ರೇರಣೆ ಏನದಲ್ಲ, ಇದು ಪ್ರೇರಣೆ ಇಲ್ಲದೆ ಪ್ರಾರಂಭವಿಲ್ಲ. ಪ್ರೇರಣೆ ಇಲ್ಲದಕ್ಕ ಅದು ಕಲಿಕೆ ಆರಂಭ ಆಗಂಗಿಲ್ಲ. ಮತ್ತ ಪುನರ್ಬಲನ ಇಲ್ಲದೆ ಕಲಿಕೆ ಮುಕ್ತಾಯ ಆಗಂಗಿಲ್ಲ. ಅದಕ್ಕೆ ಪ್ರೇರಣೆನೂ ಇಂಪಾರ್ಟೆಂಟ್ ಅದ ಮತ್ತು ಪುನರ್ಬಲನವೂ ಕೂಡ ಇಂಪಾರ್ಟೆಂಟ್ ಅದ. ಇದನ್ನ ಶಿಕ್ಷಕರು ತಿಳ್ಕೊಳ್ಬೇಕು ಅಂದಂಗ. ಸೊ ಇವಾಗ ಈ ಒಂದು ಪ್ರಯೋಗ ಏನೈತಲ್ಲ, ಆ ಪ್ರಯೋಗದ ಕುರಿತು ಒಂದ್ಸಲ ರಿವಿಷನ್ ಮಾಡಿ ಮುಂದಿನ ಹಂತಕ್ಕೆ ಹೋಗೋಣ. ಇಲ್ಲಿ ನೋಡ್ರಿ, ಪ್ರಯತ್ನ, ಪ್ರಮಾದ, ಕಲಿಕಾ ಸಿದ್ಧಾಂತದ. ಇಲ್ಲಿ ನಾವು ಆರಂಭದಾಗ ಏನ್ ನೋಡ್ಕೊಂಡು ಹೇಳ್ರಿ, ಸಿದ್ಧಾಂತ, ಉದ್ದೀಪನ ಅಂದ್ರೆ ಏನು, ಅನುಕ್ರಿಯೆ ಅಂದ್ರೆ ಏನು, ಮತ್ತೆ ಬಂಧ ಅಂದ್ರೆ ಏನು, ಇದ್ರ ಕುರಿತು ತಿಳ್ಕೊಂಡ್ವಿ. ಇದಾದ ಕೂಡ್ಲೆ ನಾವು ಪ್ರಯೋಗವನ್ನು ಮಾಡಿದ್ವಿ. ಸಮಸ್ಯೆ ಪಟ್ಟಿಗೆ, ಹಸಿದ ಬೆಕ್ಕ, 3 ವಿಧಾನಗಳು, ಹಲಗೆ, ಅಗುಳಿ ಮತ್ತು ದಾರದ ಕುರಿತು ತಿಳ್ಕೊಂಡ್ವಿ. ಅದಾದ ಕೂಡ್ಲೆ ನೆಕ್ಸ್ಟ್ ಇಲ್ಲಿ 7 ಹಂತಗಳ ಕುರಿತು ನಾವು ತಿಳ್ಕೊಂಡ್ವಿ. ಯಾವ ಹೇಳ್ರಿ, ಕಲಿಕೆಯ ಹಂತಗಳು 7 ಅದಾವ. ಯಾವ ಹೇಳ್ರಿ, ಪ್ರೇರಣೆ, ಗುರಿ, ತಡೆ, ಚಲನೆ, ಯಶಸ್ಸು, ಆಯ್ಕೆ ಮತ್ತು ದೃಢೀಕರಣ. 7 ಹಂತಗಳ ಕುರಿತು ನಾವು ಅಭ್ಯಾಸ ಮಾಡಿದ್ವಿ. ಅದಾದ ಕೂಡಲೇ 2 ಮೂಲ ಸ್ತಂಭಗಳದಾವ ಕಲಿಕೆ ಆಗ್ಬೇಕಾದ್ರೆ. ಒಂದು ಪ್ರೇರಣೆ ಮತ್ತು ಇನ್ನೊಂದು ಪುನರ್ಬಲನ ಅಂತೇಳಿ. ಸೊ ಇದು ಕೇವಲ ಪ್ರಯೋಗ ತಕ ಬಂತು. ಇನ್ನ ಕಲಿಕೆಯ ನಿಯಮಗಳಂತ ಏನಿದಾವಲ್ಲ ಅದ್ರ ಕುರಿತು ನಾವು ತಿಳ್ಕೊಳ್ಬೇಕು. ಥಾರ್ಂಡೈಕ್ ಅವ್ರು ಏನ್ ಮಾಡ್ಯಾರಂದ್ರ ಕಲಿಕೆಯ 3 ನಿಯಮಗಳನ್ನ ಅವರು ಪ್ರತಿಪಾದನೆ ಮಾಡ್ತಾರ. ಕಲಿಕೆಯ 3 ನಿಯಮಗಳು ಅಂತಂದ್ರೆ ಈ ನಾವು 3 ನಿಯಮಗಳು ಯಾವ್ದಾವ ಅನ್ನೋದು ನೋಡ್ಬೇಕಾದ್ರೆ ಒಂದ್ ಸಣ್ಣ ಇಲ್ಲಿ ಎಕ್ಸಾಂಪಲ್ ಕೊಡ್ತಾನೆ ನೋಡ್ರಿ. ಸಣ್ಣಾಗಿರ್ಬೇಕಾದ್ರೆ ನಾವು ಸೈಕಲ್ ಹೆಂಗ್ ಕಲ್ತಿದೀವಿ ಅಂತಂದ್ರೆ ಒಂದ ಸಲಕ್ಕೆ ನಾವು ಕುಂತ ಪರ್ಫೆಕ್ಟ್ ಆಗಿ ಅದನ್ನ ಓಡಿಸಿಲ್ಲ. ಕಲಿಬೇಕಾದ್ರೆ ಸಾಕಷ್ಟು ಸಲ ನಾವ್ ಏನ್ ಮಾಡಿದೀವಿ ಹೇಳ್ರಿ, ಬಿದ್ದಿದೀವಿ. ಸೊ ತಪ್ಪುಗಳನ್ನ ಮಾಡಿದೀವಿ. ಆಮೇಲೆ ಒಂದಿನ ನಾವ್ ಏನ್ ಮಾಡಿದ್ವಿ ಹೇಳ್ರಿ, ಪರ್ಫೆಕ್ಟ್ ಆಗಿ ಓಡಿಸ್ಲಿಕ್ಕೆ ಕಲ್ತೀವಿ. ಸೊ ಈ ಪ್ರಯತ್ನದಿಂದ ಪ್ರಮಾದಗಳಾಗಿ ಕಲಿಕೆ ಉಂಟಾಗ್ಯದ. ಇನ್ನ 6ನೇ ಅಂಶ ಕಲಿಕೆಯ ನಿಯಮಗಳು. ಥಾರ್ಂಡೈಕ್ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಈ ಪ್ರಯೋಗದಿಂದ ಕಲಿಕೆ ಯಾವ ರೀತಿ ಆಗ್ತದ ಅನ್ನೋದಕ್ಕೆ 3 ನಿಯಮಗಳನ್ನ ಹೇಳಿದಾರೆ, ಕಲಿಕಾ ನಿಯಮಗಳು. ಅದ್ರಾಗ ಮೊದಲನೇದು ಯಾವ್ದಂದ್ರೆ ಸಿದ್ಧತಾ ನಿಯಮ, ಲಾ ಆಫ್ ರೆಡಿನೆಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಕಲಿಯಲು ಮನಸ್ಸು ಮತ್ತು ದೇಹ ಸಿದ್ಧವಾಗಿರ್ಬೇಕು. ವಿದ್ಯಾರ್ಥಿ ಕಲಿಬೇಕಾದ್ರೆ ಮೊದಲು ಅವನ ಮನಸ್ಸ ಮತ್ತು ದೇಹ ಅವೆರಡೂ ಕೂಡ ರೆಡಿ ಆಗಿರಬೇಕು ಅನ್ನೋದ ಈ ಸಿದ್ಧತಾ ನಿಯಮ ಹೇಳ್ತದೆ. 2ನೇ ನಿಯಮ ಏನಂತಂದ್ರೆ ಅಭ್ಯಾಸ ನಿಯಮ, ಲಾ ಆಫ್ ಎಕ್ಸರ್ಸೈಸ್. ಕಲಿತಿದ್ದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡಬೇಕು ಅಂದಂಗ, ಮತ್ತೆ ಮತ್ತೆ ಪುನರಾವಲೋಕನ ಮಾಡಬೇಕು ಅಂದಂಗ. ಇನ್ನು 3ನೇ ಒಂದು ನಿಯಮ ಏನಂತಂದ್ರೆ ಪರಿಣಾಮ ನಿಯಮ ಅಂತ ಹೇಳ್ತಾರ, ಲಾ ಆಫ್ ಎಫೆಕ್ಟ್. ಕಲಿಕೆಯ ಫಲಿತಾಂಶ ಯಾವಾಗ್ಲೂ ಖುಷಿ ಕೊಡಬೇಕು. ಕೊನೆಗೆ ಕಲಿತಾದ ಕೂಡಲೇ ರಿಸಲ್ಟ್ ಏನದಲ್ಲ ಅದು ಯಾವಾಗ್ಲೂ ನಮಗೆ ಸಂತೋಷವನ್ನು ಕೊಡಬೇಕು. ಅವಾಗಷ್ಟೇ ಕಲಿಕೆ ಯಶಸ್ವಿ ಆಗ್ತದ ಅಂತ ಹೇಳ್ತಾರೆ. ಮೊದಲನೇ ನಿಯಮ ಏನದಲ್ಲ ಅದು ಸಿದ್ಧತಾ ನಿಯಮ, ಲಾ ಆಫ್ ರೆಡಿನೆಸ್. ಇದ್ರಾಗ 3 ಅಂಶಗಳನ್ನ ಥಾರ್ಂಡೈಕ್ ಅವ್ರು ಹೇಳ್ತಾರ. ಒಂದೇದ್ ನೋಡ್ರಿ, ಇಲ್ಲಿ ಮೊದಲನೇದು ಏನಂತಂದ್ರೆ ಇಲ್ಲಿ ಇನ್ನು ಮೊದಲನೇ ನಿಯಮ ನೋಡ್ರಿ, ಸಿದ್ಧತಾ ನಿಯಮ ಅಂತ ಹೇಳಿ ಕರಿತೀವಿ, ಲಾ ಆಫ್ ರೆಡಿನೆಸ್. ಇಲ್ಲಿ ಥಾರ್ಂಡೈಕ್ ಅವರು ಒಂದ ವಿಷಯವನ್ನ ಹೇಳ್ತಾರ, ಏನಂತಂದ್ರೆ ಸಂವಾಹಕ ಘಟಕ ಒಂದು ಕಾರ್ಯನಿರ್ವಹಿಸಲು ಸಿದ್ಧವಿರುವಾಗ ಕಾರ್ಯನಿರ್ವಹಿಸುವುದು ತೃಪ್ತಿಯನ್ನು ನೀಡ್ತದ ಅಂತ ಹೇಳ್ತಾರೆ. ಇಲ್ಲಿ ಸಂವಾಹಕ ಘಟಕ ಅಂತ ಏನದಲ್ಲ, ಇದನ್ನು ಬಹಳಷ್ಟು ಗೊಂದಲ ಮಾಡ್ಕೋಬೇಡ್ರಿ. ಇಲ್ಲಿ ಮೈಂಡ್ ರೆಡಿ ಇರೋದು, ಕಲೀಲಿಕ್ಕೆ ಮೈಂಡ್ ರೆಡಿ ಇರೋದು ಏನದಲ್ಲ ಅದಕ್ಕ ಸಂವಾಹಕ ಘಟಕ ಅಂತ ಹೇಳಿ ಕರಿತೀವಿ. ಇಲ್ಲಿ ಸರಳ ಅರ್ಥವಾಗಿ ಹೇಳ್ಬೇಕಂದ್ರ
ಮಗುವಿನ ಮನಸ್ಸು ಮತ್ತು ದೇಹ ಕಲಿಯಲು ಸಿದ್ಧವಿದ್ದಾಗ ಮಾತ್ರ ಕಲಿಕೆ ಸಾಧ್ಯ ಅನ್ನೋದನ್ನ ಈ ಒಂದು ಗ್ರಾಂಥಿಕ ರೂಪದಲ್ಲಿ ಹೇಳಾಗ್ಯದ. ಇದನ್ನ ಅರ್ಥ ಮಾಡ್ಕೊಳ್ರಿ. ಇಲ್ಲಿ 3 ರೀತಿಯಾದ ಸಿಚುವೇಶನ್ ಅನ್ನ ಹೇಳ್ತಾರೆ. ಒಂದನೇದು ಏನ್ ಹೇಳ್ತಾರಂದ್ರೆ ಇದ್ರಾಗ ಇದು ಒಂದನೇದು, ಇಲ್ಲಿ ಮಗು ಸಿದ್ಧದ ಕಲೀಲಿಕ್ಕೆ ಸಿದ್ಧದ, ಅವಾಗ ಟೀಚರ್ ಕೂಡನು ಅವ್ರ ಕೆಲಸ ಮಾಡಿದಾರೆ, ಅಂದ್ರೆ ಟೀಚಿಂಗ್ ಮಾಡಿದಾರೆ, ಅವಾಗ ಕಲಿಕೆ ತೃಪ್ತಿಯನ್ನು ಕೊಡ್ತದ. ಓಕೆ, ಕಲಿಕೆ ತೃಪ್ತಿಯನ್ನು ಕೊಡ್ತದ. ಆಮೇಲೆ 2ನೇ ಹಂತದಾಗ ಇಲ್ಲಿ ಮಗು ಸಿದ್ಧಿಲ್ಲ, ಅದರ ಟೀಚರ್ ಬಲವಂತದಿಂದ ಕಲಿಸಿದಾರ, ಆ ಟೈಮ್ದಾಗ ಕಲಿಕೆ ಅತೃಪ್ತಿಯನ್ನು ಕೊಡ್ತದ. ಓಕೆ, ಇನ್ನು 3ನೇ ಒಂದು ಹಂತ ಏನದಲ್ಲ, ಇದ್ರಾಗ ಏನತ್ತಂದ್ರ ಇಲ್ಲಿ ಮಗು ಕಲೀಲಿಕ್ಕೆ ರೆಡಿ ಅದ, ಬಟ್ ಟೀಚರ್ ಕರೆಕ್ಟ್ ಆಗಿ ಟೀಚ್ ಮಾಡಿಲ್ಲ, ಅವಾಗ ಏನಾಗ್ತದಂದ್ರ ಅತೃಪ್ತಿಯನ್ನು ಕೊಡ್ತದ. ಅಂದ್ರೆ ಅವ್ನು ಟೀಚರ್ ರೆಡಿ ಇರ್ಲಿಲ್ಲ ಅಂತ ತಿಳ್ಕೊಡ್ರಿ, ಅವಾಗ ಅತೃಪ್ತಿಯನ್ನು ಕೊಡ್ತದ. ಸೊ ಇದಕ್ಕೆ ಇಂಪಾರ್ಟೆಂಟ್ ನೀವು ಏನ್ ಗಮನಿಸ್ಬೇಕಂದ್ರ ಇಲ್ಲಿ ಮಗುನೂ ರೆಡಿ ಇರಬೇಕು ಮತ್ತು ಟೀಚರು ರೆಡಿ ಇರಬೇಕು, ಅವಾಗ ಅಷ್ಟೇ ಏನಾಗ್ತದ ಹೇಳ್ರಿ, ಕಲಿಕೆ ತೃಪ್ತಿಯಿಂದ ಕೂಡಿರ್ತದ ಅಂತಂದಂಗೆ. ಓಕೆ, ಸೊ ಆಧಾರ ಏನಂತಂದ್ರ ಕಲಿಯುವವನ ಪರಿಪಕ್ವತೆ ಮತ್ತು ಅನುಭವಗಳ ಆಧಾರದ ಮೇಲೆ ನಿಂತದ ಅಂತಂದಂಗೆ. ಗೊತ್ತಾಯ್ತಲ್ಲ. ಸೊ ಇನ್ನು 2ನೇ ಒಂದು ಅಂಶ ಏನದಲ್ಲ, ಅಭ್ಯಾಸ ನಿಯಮ. 2ನೇ ನಿಯಮ ಯಾವ್ದು ಹೇಳ್ರಿ, ಅಭ್ಯಾಸ ನಿಯಮ. ಇದು ಹೆಂಗಂದ್ರೆ ಯಾವುದೇ ಒಂದು ಕಲಿಕೆ ಆದ ಕೂಡಲೇ ಅಲ್ಲಿಗೆ ನಿಲ್ಸಂಗಿಲ್ಲ, ಅದನ್ನ ರಿಪೀಟ್ ಮಾಡ್ಬೇಕು, ಅವಾಗ ಅದು ಪರ್ಫೆಕ್ಟ್ ಆಗ್ತದ ಅಂದಂಗೆ. ಸೊ ಮಾಡಿದಷ್ಟು ಗಟ್ಟಿ ಅಂತಂದಂಗೆ. ಓಕೆ, ಇಲ್ಲಿ ಏನ್ ಇದ್ರಾಗ 2 ಪ್ರಕಾರಗಳದಾವ. ಒಂದನೇದು ಏನಂತಂದ್ರ ಉಪಯೋಗ ನಿಯಮ ಅಂತ ಹೇಳಿ ಬರ್ತದ, ಲಾ ಆಫ್ ಯೂಸ್. ಮತ್ತೆ 2ನೇದು ಏನಂತಂದ್ರ ಅನುಪಯೋಗ ನಿಯಮ ಅಂತ ಹೇಳಿ ಬರ್ತದ, ಲಾ ಆಫ್ ಡಿಸ್ಯೂಸ್ ಅಂತ ಹೇಳಿ. ಓಕೆ, ಸೊ ಇದ್ರಾಗ ಮೊದಲನೇದ್ ನೋಡ್ರಿ, ಇಲ್ಲಿ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್, ಉದ್ದೀಪಕ ಮತ್ತು ಅನುಕ್ರಿಯೆಯ ನಡುವೆ ಆಗಾಗ ಏರ್ಪಟ್ರೆ, ಅಂದ್ರೆ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಆಗಾಗ ಏರ್ಪಡ್ತು ಅಂತ ತಿಳ್ಕೊಡ್ರಿ, ಸಂಪರ್ಕದ ಬಲ ಹೆಚ್ಚುತ್ತದ. ಉದಾಹರಣೆಗೆ ನಾವ ಪ್ರತಿದಿನ ಮಗ್ಗಿ ಹೇಳೋದಾಗ್ಲಿ, ಓದೋದಾಗ್ಲಿ, ಈಜೋದಾಗ್ಲಿ, ಸೈಕಲ್ ಓಡಿಸೋದಾಗ್ಲಿ, ಇವು ಎವ್ರಿ ಡೇ ನಾವು ಮಾಡ್ಕೋತಿದ್ದ ಅಂತ ತಿಳ್ಕೊಡ್ರಿ, ಅದ್ರ ಪರ್ಫೆಕ್ಷನ್ ಹೆಚ್ಚಾಗ್ತಾ ಹೋಗ್ತದ. ಈಗ ನೀವು ಈಜ್ ಕಲ್ತಿದ್ದೀರಿ ಅಂತ ತಿಳ್ಕೊಳ್ರಿ, ಆಮೇಲೆ ಒಂದ್ ನಡು 5-6 ವರ್ಷ ಗ್ಯಾಪ್ ಮಾಡಿದಿರಿ, ಅವಾಗ ಮತ್ತೊಮ್ಮೆ ಈಜಾಕ್ ಹೋದಾಗ ನಿಮ್ಗೆ 5 ಮೀಟರ್ ಹೋಗೋದ್ರಾಗ ಅಂದ್ರೆ ಕೈಕಾಲ್ ನೋವು ಬಂದ್ಬಿಡ್ತಾವ. ಸೊ ಕಂಟಿನ್ಯೂ ಪ್ರಾಕ್ಟೀಸ್ ಇತ್ತು ಅಂತ ತಿಳ್ಕೊಳ್ರಿ, ಅವಾಗ ನಿಮ್ಗೆ ಏನು ಅನ್ಸಂಗಿಲ್ಲ. 2ನೇ ಬಗ್ಗೆ ಹೇಳ್ತೀರಾ, ನೀವು ಕಂಟಿನ್ಯೂಸ್ ಆಗಿ ಹೇಳ್ಕೊತಿದ್ರೆ ಅವೆಲ್ಲ ಪರ್ಫೆಕ್ಟ್ ಅನ್ಬಿಡ್ತಾವ. ಗ್ಯಾಪ್ ಬಿಟ್ರಿ ಅಂತ ತಿಳ್ಕೊಳ್ರಿ, ಅವಾಗ ಡೌಟ್ ಸ್ಟಾರ್ಟ್ ಆಗಿಬಿಡ್ತದ. ಇದಕ್ಕೆ ಉದಾಹರಣೆಗಾಗಿ ಇಲ್ಲಿ ಮತ್ತೆ ಅನುಪಯೋಗ ನಿಯಮದಾಗ ನಾನು ನಿಮ್ಗೆ ಹೇಳ್ತೇನೆ ನೋಡ್ರಿ. ಇಲ್ಲಿ ಯಾವುದೇ ಒಂದು ಕಲ್ತಂತ ಅಭ್ಯಾಸವನ್ನ ನಾವು ಅದನ್ನ ರಿಪೀಟ್ ಮಾಡಲಿಲ್ಲ, ಅಭ್ಯಾಸ ಮಾಡ್ಲಿಲ್ಲ ಅಂತ ತಿಳ್ಕೊಳ್ರಿ, ಅವಾಗ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಸಂಪರ್ಕದ ಬಲ ಕ್ಷೀಣಿಸ್ತದ. ಅವಾಗ ಏನಾಗ್ತದ ಅಂದ್ರೆ ಕಲ್ತಂತದ್ ನಾವು ಮರೆತು ಹೋಗ್ತೇವೆ. ಫಾರ್ ಎಕ್ಸಾಂಪಲ್, ರಜೆಯಲ್ಲಿ ಗಣಿತದ ಸೂತ್ರಗಳನ್ನ ಮರೆತು ಹೋಗೋದು. ನಾವು ರೆಗ್ಯುಲರ್ ಇದ್ದಾಗ ಗಣಿತದ ಸೂತ್ರಗಳನ್ನ ಈಸಿಲಿ ಹೇಳ್ತೇವೆ, ಬಟ್ 2 ತಿಂಗಳು ಸುಟಿ ಆಗಿ ಮತ್ತೊಮ್ಮೆ ರಿಪೀಟ್ ಕ್ಲಾಸ್, ಮುಂದಿನ ಕ್ಲಾಸ್ ಸ್ಟಾರ್ಟ್ ಆಗ್ತದಲ್ಲ, ಆ ಟೈಮ್ದಾಗ ನಾವು ಮರ್ತಿರ್ತೀವಿ. ಸರ್ ಅನ್ನತ್ತಾರ ಸುಟಿ ಒಳಗೆ ಏನ್ ಮಾಡಿದ್ರಿ ಅಂತ ತಿಳ್ಕೊಂಡು. ಅದಕ್ಕೆ ರಿವಿಷನ್, ಅಭ್ಯಾಸ ಏನದಲ್ಲ, ಅದು ಬಹಳಷ್ಟು ಇಂಪಾರ್ಟೆಂಟ್ ಅದ. ಇನ್ನು ಮುಂದುವರೆದು 3ನೇ ಒಂದು ನಿಯಮ ಏನದಲ್ಲ, ಅದು ಪರಿಣಾಮ ನಿಯಮ ಅಂತ ಹೇಳಿ ಬರ್ತದ. ಪರಿಣಾಮ ನಿಯಮ ಯಾವಾಗ್ಲೂ ಕೂಡ ಸಂತೋಷವೇ ಸಾಧನೆಯ ಮೆಟ್ಟಿಲಾಗಿರ್ಬೇಕು ಅಂದಂಗ, ಅಂದ್ರೆ ಅದರಿಂದ ಖುಷಿ ಸಿಗಬೇಕು. ಸೊ ಇದ್ರಾಗೂ ಕೂಡ 2 ಪ್ರಕಾರಗಳದಾವ. ಇಲ್ಲಿ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಮಧ್ಯೆ ಸಂಪರ್ಕ ಏರ್ಪಟ್ಟದ, ಕಲಿಕೆ ಆಗ್ಯದ, ಆಮೇಲೆ ಕೊನೆಗೆ ನಮಗ ಅದು ಕಲಿಕೆ ಬಹುಮಾನ ರೂಪದಾಗ ಸಿಕ್ತಂತ ತಿಳ್ಕೊಡ್ರಿ, ತೃಪ್ತಿದಾಯಕ ಅನುಭವ ಸಂಪರ್ಕವನ್ನು ಬಲಗೊಳಿಸ್ತದ, ಮತ್ತದ ದೀರ್ಘಕಾಲದವರೆಗೆ ನೆನ್ಕೊಳ್ಳಿಕ್ಕೆ ಕಾರಣ ಆಗ್ತದೆ. ಇನ್ ಕೇಸ್ ಅದು ಶಿಕ್ಷೆಯ ರೂಪದಾಗ ಐತಂತ ತಿಳ್ಕೊಡ್ರಿ, ಪನಿಷ್ಮೆಂಟ್ ರೂಪದಾಗ ಐತಂತ ತಿಳ್ಕೊಡ್ರಿ, ಕಲಿಕೆಲ್ಲ ಕೊನೆಗೆ ಫಲಿತಾಂಶ, ಅವಾಗ ಅತೃಪ್ತಿದಾಯಕ ಅನುಭವ ಉಂಟಾಗ್ತದ, ಮತ್ ಸಂಪರ್ಕ ಕ್ಷೀಣಿಸ್ತದ, ಬೇಗ ಮರೆತು ಹೋಗ್ತದ. ಇದನ್ನ ನಾವ ನೆನ್ಪಿಟ್ಕೊಳ್ಬೇಕು. ಸೊ ಕಲಿಕೆಯ ನಂತರದ ಫಲಿತಾಂಶ ಏನದಲ್ಲ, ಇದು ಕಲಿಯುವವನಿಗೆ ಯಾವ ಅನುಭವ ನೀಡುತ್ತದೆ ಎಂಬುದು ಮುಖ್ಯ. ಸೊ ಕಲಿಕೆ ಸಂತೋಷ ಕೊಟ್ರೆ ಮಾತ್ರ ಯಶಸ್ವಿ ಆಗ್ತದ, ಮತ್ತ ಅದನ್ನ ಸಂತೋಷ ಕೊಡ್ಲಿಲ್ಲ ಅಂತ ತಿಳ್ಕೊಡ್ರಿ, ಅವಾಗ ಅದ್ ಕಲಿಕೆ ಪರ್ಫೆಕ್ಟ್ ಆಗಂಗಿಲ್ಲ, ಸ್ವಲ್ಪ ದಿವ್ಸನಾಗ ಅದ ಮರ್ತ್ ಹೋಗ್ತದ. ಸೊ ಇದನ್ನ ನಾವ್ ಏನ್ ಕರಿತೀವಿ ಹೇಳ್ರಿ, ಪರಿಣಾಮ ನಿಯಮ ಅಂತೇಳಿ ಕರಿತೀವಿ. ಇನ್ನ ಈ 3 ನಿಯಮಗಳ ಒಂದಕ್ಕೊಂದು ಯಾವ ರೀತಿ ಬೆಸೆದುಕೊಂಡಿದಾವ ಅನ್ನೋದನ್ನ ಸ್ವಲ್ಪ ನೋಡ್ರಿ. ಇಲ್ಲಿ ವಿದ್ಯಾರ್ಥಿ ನಾನು ಕಲಿಯಲು ಬಯಸುತ್ತೇನೆ ಅಂತ ಹೇಳ್ತಾನೆ, ಅಂದ್ರೆ ಅವ್ನು ಮೆಂಟಲಿ ರೆಡಿ ಇದಾನ ಅಂತಂದಂಗ. ಆಮೇಲೆ ಕಲ್ತಿದ್ದನ್ನ ನಾನು ಪದೇ ಪದೇ ರಿಪೀಟ್ ಮಾಡ್ಲಿಕ್ಕೆ ತಯಾರದಾನ ಅಂತ ಹೇಳ್ತಾನೆ. ಸೊ 2ನೇ ಹಂತದಾಗೂ ಅವ್ನ್ ಪರ್ಫೆಕ್ಷನ್ ಆಗ್ತದ. ಆಮೇಲೆ 3ನೇ ಹಂತದಾಗ ಏನಂತಂದ್ರ ನನಗೆ ಇದು ಖುಷಿ ಕೊಡ್ತು. ಪರಿಣಾಮ ಏನ್ ಹೇಳ್ರಿ, ಇದು ಖುಷಿ ಕೊಡ್ತು ಅಂತ ಹೇಳ್ತಾನೆ, ಅಂದ್ರೆ ಅವ್ನ ಕಲಿಕೆ ಪರ್ಫೆಕ್ಟ್ ಆಯ್ತು ಅಂದಂಗೆ, ಯಶಸ್ವಿ ಆಯ್ತು ಅಂದಂಗೆ. ಸೊ ಒಳ್ಳೆಯ ಪರಿಣಾಮ ಏನದಲ್ಲ, ಇದು ಮುಂದಿನ ಹಂತದ ಸಿದ್ಧತೆಯನ್ನ ಹೆಚ್ಚಿಸ್ತದ. ಈ 3 ನಿಯಮಗಳು ಕೂಡ ಒಂದಕ್ಕೊಂದ ಇಂಟರ್ಲಿಂಕ್ ಇದಾವ, ಅವ ಅಂತರ್ ಸಂಬಂಧವನ್ನ ಹೊಂದಿದಾವ ಅಂತಂದಂಗೆ. ಓಕೆ, ಇನ್ನ 7ನೇ ಒಂದು ಅಂಶ, ಕಲಿಕೆಯ ಪೂರಕ ತತ್ವಗಳು. ಹಾರ್ನ್ಡಾಕ್ ಅವ್ರು ಏನ್ ಮಾಡಿದಾರೆ ಅಂದ್ರ 3 ನಿಯಮಗಳನ್ನ ಏನ್ ಹೇಳಿದಾರಲ್ಲ, ಅದ್ರ ಜೊತೆಗೆ 5
ಪೂರಕ ತತ್ವಗಳನ್ನ ಹೇಳಿದಾರ. ಈ ಪೂರಕ ತತ್ವಗಳದಾಗ ಒಂದನೇದು ಯಾವ್ದತ್ತಂದ್ರ ಬಹು ಅನುಕ್ರಿಯ ತತ್ವ ಅಂತ ಹೇಳಿ ಬರ್ತದ. ಬಹು ಅನುಕ್ರಿಯ ತತ್ವ ಅಂತಂದ್ರ ಬೇರೆ ಏನೂ ಅಲ್ಲ. ಯಾವ್ದಾರ ಒಂದು ಸಮಸ್ಯೆ ನಮಗೆ ಎದುರಾಗೈತಿ ಅಂತ ತಿಳ್ಕೊಳ್ರಿ, ಅವಾಗ ಒಂದೇ ಬಾರಿಗೆ ಸರಿಯಾದ ಉತ್ತರ ಸಿಗುವುದಿಲ್ಲ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರ ಹಲವಾರು ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡ್ತೀವಿ. ಮಾಡಿ ಸರಿಯಾದ ಅನುಕ್ರಿಯೆಯನ್ನ ಕಂಡುಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಹೇಳಿದ್ ನಾನು, ಒಂದು ಬೀಗದ ಕೈಯದು ಗೊಂಚಲ ಕೊಟ್ಟಾಗ ಒಂದನೇ ಸಲಕ್ಕೆ ಕರೆಕ್ಟ್ ಕೀ ನೀವು ಯೂಸ್ ಮಾಡಂಗಿಲ್ಲ. ನೀವು ಬಹಳಷ್ಟು ಪ್ರಯತ್ನ ಮಾಡ್ತೀರಿ, ಆಮೇಲೆ ಕೊನೆಗೆ ಒಂದ್ ಹತ್ತದ, ಅದ್ ಯಾವ್ದು ಹತ್ತದ ಅನ್ನೋದು ನಂಬರ್ ನೋಡಿ ಇಟ್ಕೊತೀರಿ. ನೆಕ್ಸ್ಟ್ ಟೈಮ್ ಅದ ನಂಬರ್ದಿಂದ ಯೂಸ್ ಮಾಡ್ತೀರಿ, ಹೌದಲ್ಲ? ಸೊ ಇಲ್ಲೇನ್ ಹೇಳ್ರಿ, ಬಹು ಅನುಕ್ರಿಯ ತತ್ವ ಯೂಸ್ ಆಗ್ತದ ಅಂದಂಗ. ಆಮೇಲೆ ಎರಡನೇದು ಮನಸ್ಥಿತಿಯ ತತ್ವ ತಂದಂಗ. ಇದು ವಿದ್ಯಾರ್ಥಿಗೆ ಸಂಬಂಧಿಸಿದ. ಕಲಿಯಲು ವಿದ್ಯಾರ್ಥಿಯು ಪೂರ್ವ ಸಿದ್ಧ ಸ್ಥಿತಿ ಮತ್ತು ಆಸಕ್ತಿ ಕಾರಣ ಆಗ್ತದ ತಂದಂಗ. ಸೊ ಧನಾತ್ಮಕ ಮನಸ್ಥಿತಿ ಏನಿರ್ತದಲ್ಲ ಅದಿತ್ತಂತ ತಿಳ್ಕೊಡ್ರಿ, ಅವಾಗ ಅಷ್ಟೇ ಕಲಿಕೆ ಸಾಧ್ಯ ಆಗ್ತದ. ನಾನು ಇದನ್ನ ಕಲಿತಾನೋ ಅನ್ನೋದು ಅವನ್ಗೆ ಮೊದಲು ಧನಾತ್ಮಕವಾಗಿ ಅವ್ನು ಯೋಚನೆ ಮಾಡ್ತಿರ್ಬೇಕು, ನೆಗೆಟಿವ್ ಇರಬಾರ್ದು ಅಂತಂದಂಗ. ಮತ್ತ ಅವ್ನ ಪೂರ್ವ ಸಿದ್ಧ ಸ್ಥಿತಿ ಏನಿದೆಲ್ಲ ಅದು ಬಹಳ ಇಂಪಾರ್ಟೆಂಟ್ ಅಂದಂಗ. ಇನ್ನು ಮೂರನೇದು ಒಂದು ಇದ್ರಾಗ ಯಾವ್ದತ್ತಂದ್ರ ಭಾಗಶಃ ಚಟುವಟಿಕೆ ಅಂತ ಹೇಳಿ ಬರ್ತದ, ಪಾರ್ಷಿಯಲ್ ಆಕ್ಟಿವಿಟಿ ಅಂತ ಹೇಳಿ ಕರಿತೀವಿ. ಸಂಪೂರ್ಣ ಇದ್ರಾಗ ವಿದ್ಯಾರ್ಥಿ ಏನ್ ಮಾಡ್ತಾನಂದ್ರ ಸಂಪೂರ್ಣ ಸನ್ನಿವೇಶದ ಬದಲು ಕೇವಲ ಪ್ರಮುಖ ಭಾಗಗಳಿಗೆ ಮಾತ್ರ ಪ್ರತಿಕ್ರಿಯಿಸುವುದು ಅಂದಂಗ. ಉದಾಹರಣೆಗೆ ಜನಸಂಧಿಯ ಮಧ್ಯೆ ಮಗು ತನ್ನ ತಾಯಿಯನ್ನು ಮಾತ್ರ ಗುರುತಿಸ್ತದ. ಇಲ್ಲಿ ನೋಡ್ರಿ, ಉಳಿದ ಎಲ್ಲಾ ಅಂಶಗಳಲ್ಲಿ ಬ್ಲರ್ ಕಾಣತಾವ. ತಾಯಿ ಏನ್ ನೋಡ್ಬೇಕು ಅನ್ಸ್ತಾ ಬಯಸ್ತಾನಲ್ಲ ಅದಷ್ಟೇ ಇಲ್ಲಿ ಕ್ಲಿಯರ್ ಪಿಕ್ಚರ್ ಕಾಣತೈತಿ ಅಂತಂದಂಗ. ಓಕೆ, ಇನ್ನು ನಾಲ್ಕನೇದು ಯಾವ್ದೈತಂದ್ರ ಸಾದೃಶ್ಯ ತತ್ವ. ಹೊಸ ಸಮಸ್ಯೆಯನ್ನು ಎದುರಿಸಿದಾಗ ಹಿಂದಿನ ಅದೇ ರೀತಿಯ ಅನುಭವಗಳನ್ನ ಬಳಸುವುದು ಮತ್ತ ನಾವು ಅದನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದು ಅಂದಂಗ. ಸೊ ಹಿಂದಿನ ಅನುಭವದ ಸಹಾಯದಿಂದ ಹೊಸ ಸನ್ನಿವೇಶಕ್ಕೆ ಅಪ್ಲೈ ಮಾಡೋದು ಸಾದೃಶ್ಯ ತತ್ವ ಅಂದಂಗ. ಶಾಲೆಯಲ್ಲಿ ಕಲಿತದ್ದನ್ನು ನಿಜ ಜೀವನದಲ್ಲಿ ಬಳಸುವುದು ತಂದಂಗ. ಗೊತ್ತಾಯ್ತಾ? ಹಿಂದಿನ ಅನುಭವನ ಹೊಸ ಸನ್ನಿವೇಶಕ್ಕೆ ಬಳಸಿ ನಾವು ಪರಿಹಾರವನ್ನು ಕಂಡುಕೊಳ್ಳೋದು ತಂದಂಗ. ಮತ್ತ ಐದನೇದು ಯಾವ್ದತ್ತಂದ್ರ ಸ್ಥಾನಾಂತರ ತತ್ವ ಅಂತ ಹೇಳಿ ಬರ್ತದ. ಸ್ಥಾನಾಂತರ ತತ್ವ ಅಂದ್ರ ಒಂದು ಉದ್ದೀಪಕಕ್ಕೆ ತೋರುವ ಪ್ರತಿಕ್ರಿಯೆಯನ್ನು ಹೊಸ ಉದ್ದೀಪಕಕ್ಕೆ ವರ್ಗಾಯಿಸುವುದು ಅಂದಂಗ. ಉದಾಹರಣೆ, ಸ್ನೇಹಿತರು ಒಳ್ಳೆ ಹವ್ಯಾಸಗಳು ನಮಗೂ ಕೂಡ ಬರ್ತಾವ. ಸೊ ನೀವು ಯಾರ ಜೋಡಿ ಇರ್ತಿರ್ಲಿ ಅದು ಬಹಳ ಇಂಪಾರ್ಟೆಂಟ್ ಆಗ್ತದ. ಈಗ ಇಬ್ರು ಇದಾರ ಅಂತ ತಿಳ್ಕೊಡ್ರಿ, ಇವನ್ ಗುಣ ಇವನಿಗೆ ಬರ್ತಾವ, ಇವನ್ ಗುಣ ಇವನಿಗೆ ಬರ್ತಾವ ಅನ್ನಂಗ. ಇದಕ್ಕ ಸ್ಥಾನಾಂತರ ತತ್ವ ಅಂತ ಹೇಳಿ ಕರಿತಾರ. ಸೊ ಇವೆಲ್ಲಾ 5 ತತ್ವಗಳೇನದವಲ್ಲ, ಇವು 5 ತತ್ವಗಳು ವಿದ್ಯಾರ್ಥಿಗಳಿಗೆ ಅನ್ವಯವಾಗುವಂತದವ. ಇವುಗಳ ಕುರಿತು ಸರಿಯಾದ ನಾಲೆಜ್ ಶಿಕ್ಷಕನಿಗೆ ಇರಬೇಕು ಅಂತಂದ. ಓಕೆ, ಇನ್ನು 8ನೇ ಒಂದು ಅಂಶ ಶೈಕ್ಷಣಿಕ ನಿಹಿತಾರ್ಥಗಳು. ಇಲ್ಲಿ ತಾವು ಗಮನಿಸಬೇಕಾದದ್ದು ಏನಂತಂದ್ರೆ, ಒಂದೇದ್ ನೋಡ್ರಿ, ಆಂತರಿಕ ಪ್ರೇರಣೆ ಅಂತಂದಂಗ. ವಿದ್ಯಾರ್ಥಿಗೆ ಯಾವಾಗ್ಲೂ ಶಿಕ್ಷಕ ಕಲೀಲಿಕ್ಕೆ ಆಂತರಿಕ ಪ್ರೇರಣೆಯನ್ನು ಉಂಟು ಮಾಡಬೇಕು ಅಂದಂಗ. ಕಲಿಕೆಯ ಚಟುವಟಿಕೆಗಳು ವಿದ್ಯಾರ್ಥಿಯ ಅಗತ್ಯತೆಗಳನ್ನು ಪೂರೈಸುವಂತಿರಬೇಕು. ಅವಾಗಷ್ಟ ಅವ ಇಂಟರ್ನಲ್ಲಿ ಮೋಟಿವೇಟ್ ಇರ್ತಾನ, ಇಲ್ಲಾದ್ರೆ ಇರಂಗಿಲ್ಲ. ಎರಡನೇ ಒಂದು ಶೈಕ್ಷಣಿಕ ನಿಹಿತಾರ್ಥ ಏನಂತಂದ್ರೆ ಸಮಸ್ಯಾ ಸನ್ನಿವೇಶ ಅಂದಂಗ. ಸಿದ್ಧ ಉತ್ತರ ನೀಡದೆ ಸಮಸ್ಯೆಗಳನ್ನು ನೀಡಿ ಅವರೇ ಪರಿಹಾರ ಹುಡುಕಲು ಬಿಡಬೇಕು ಅಂತಂಗ. ನೀವು ಏನೇ ಅವ್ರ ವಿದ್ಯಾರ್ಥಿಗಳು ಕೇಳ್ರಿ ಅಂತ ತಿಳ್ಕೊಳ್ರಿ, ನಿಮಗೆಲ್ಲ ಗೊತ್ತದ, ದಡ ನೀವು ಎಲ್ಲಾನು ಹೇಳೋಕ್ಕಿಂತನೂ ಅವರ ಹುಡುಕೋ ಅಂತ ಆಕ್ಟಿವಿಟಿಯನ್ನು ಕೊಡ್ಬೇಕು. ಸಮಸ್ಯೆಗೆ ಪರಿಹಾರವನ್ನ ಅವರಷ್ಟೇ ಕಂಡುಕೊಂಡ್ರ ತಿಳ್ಕೊಡ್ರಿ, ಅವಾಗ ಅದ ಪರ್ಫೆಕ್ಟ್ ಆಗ್ತಾ ಹೋಗ್ತದ ಮತ್ತ ಅವ್ರ ಕ್ರಿಯೇಟಿವಿಟಿ ಹೆಚ್ಚಾಗ್ತದ. ಇನ್ನು ಮೂರನೇದು ಯಾವ್ದಂದ್ರೆ ಪುನರ್ಬಲನ. ಸರಿಯಾದ ಉತ್ತರ ನೀಡಿದಾಗ ನೀವು ಬಹುಮಾನ ಅಥವಾ ಪ್ರಶಂಸೆ ನೀಡಬೇಕು. ಇನ್ ಕೇಸ್ ನೀವು ಏನೂ ಹೇಳಿಲ್ಲ, ಒಂದು ಉತ್ತರ ಕೊಟ್ಟಾಗ ಒಬ್ಬರು ಇರ್ತಾರ ಸರ್, ಹುಡುಗರು ಉತ್ತರ ಕೊಟ್ಟಾಗೂ ಅದ ಮುಖ ಇರ್ತದ, ಮತ್ತು ಉತ್ತರ ಕೊಡದಿದ್ರೂ ಅದ ಮುಖ ಇರ್ತದ. ಹಂಗಿರ್ಬಾರ್ದ. ಉತ್ತರ ಕೊಟ್ಟಾಗ ಒಂದ್ ಸ್ವಲ್ಪ ಸ್ಮೈಲ್ ಕೊಟ್ರ ಅಂತ ತಿಳ್ಕೊಡ್ರಿ, ಆ ಹುಡುಗ ಖುಷಿ ಆಗ್ತದ. ಮುಂದಿನ ಸಲ ಅದೇ ಕೆಲಸವನ್ನ ಪುನಃ ಮಾಡ್ಲಿಕ್ಕೆ ಅವ್ನು ಪ್ರಯತ್ನ ಪಡ್ತಾನ. ಇನ್ನ 4ನೇದು ಯಾವ್ದತ್ತಂದ್ರೆ ಸತತ ಅಭ್ಯಾಸ ತಂದಂಗ. ಕಲಿತಿದ್ದನ್ನ ಮರೆಯದಿರಲು ಪುನರಾವರ್ತನೆ ಮಾಡಿಸಬೇಕು ಅಂದಂಗ. ಇವೆಲ್ಲ ಶಿಕ್ಷಕ ಮಾಡಿಸ್ಬೇಕು. ಓಕೆ, ಇನ್ನು 5ನೇದು ಏನಂದ್ರ ಸಂತಸದಾಯಕ ವಾತಾವರಣ. ತರಗತಿಯಲ್ಲಿ ಶಿಕ್ಷಕರು ಪ್ರೀತಿ ಮತ್ತು ಸಂತೋಷದ ವಾತಾವರಣವನ್ನ ನಿರ್ಮಿಸಬೇಕು. ಎಲ್ಲೂ ಕೂಡ ಭಯದಾಗ ಕುಂತ್ಕೊಂಡ ಅವ್ರು ಕಲಿಬಾರ್ದು. ಸ್ಕೂಲದ ಎನ್ವಿರಾನ್ಮೆಂಟ್ ಅಂದ್ರೆ ಜೈಲ್ ಹಂಗಿರಬಾರ್ದು, ಅದು ಫ್ರೀ ಆಗಿರ್ಬೇಕು. ಮಕ್ಕಳು ಏನಾದ್ರೂ ಹೊಸದು ಕಲಿಯಕ್ ಬಂದಿವಿ ಅಂತ ಅವ್ರಿಗೆ ಒಂದು ಫೀಲ್ ಇರಬೇಕು. ಆ ರೀತಿ ನೀವು ವಾತಾವರಣ ನಿರ್ಮಿಸಬೇಕು ಅಂದಂಗ. ಓಕೆ, ಇನ್ನು ಮುಂದುವರೆದು ಕೊನೆದೇನಂತಂದ್ರೆ ಈ ಪಾಠದಿಂದ ನಾವು ಕಲಿಬೇಕಾದ ಮೌಲ್ಯಗಳೇನಿದಾವ ಅನ್ನೋದನ್ನ ಸ್ವಲ್ಪ ನೋಡ್ರಿ. ಇದು ಟೀಚರ್ಸಿಗೆ ಬಹಳ ಇಂಪಾರ್ಟೆಂಟ್ ಅದ. ಒಂದನೇದು ಯಾವ್ದತ್ತಂದ್ರೆ ತಪ್ಪು ಮಾಡುವುದು ಸಹಜ. ಇಲ್ಲಿ ಪ್ರಯತ್ನ ಮತ್ತು ಪ್ರಮಾದದಿಂದ ಕಲಿಯುವುದು ಪ್ರಕೃತಿಯ ನಿಯಮ ಅದ. ಹಿಂಗಾಗಿ ಸೋತಾಗ ಯಾವಾಗ್ಲೂ ಕುಗ್ಗಬಾರದು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಟೀಚರ್ ಆದವ್ರು ಹೇಳ್ಬೇಕು. ಎರಡನೇದು ಏನಂತಂದ್ರ ಶ್ರದ್ಧೆಯೇ ಗೆಲುವಿನ ಸೋಪಾನ. ಇಲ್ಲಿ ಅಭ್ಯಾಸ ನಿಯಮದಂತೆ ನಿರಂತರ ಪರಿಶ್ರಮವಿದ್ದಲ್ಲಿ ಮಾತ್ರ ಯಶಸ್ಸು ಒಲಿಯುತ್ತದೆ ಅಂತ ತಿಳ್ಕೊಂಡು ಹೇಳ್ಬೇಕು. ಯಾವಾಗ್ಲೂ ಅಲ್ಲಿ ಸೋತ್ ಕೂಡಲೇ ನಿಲ್ಸಂಗಿಲ್ಲ.
ಮತ್ ನಿರಂತರ ಅಭ್ಯಾಸ ಇರಬೇಕು. ಎಲ್ಲಿ ತಪ್ಪು ಮಾಡಿದೇವಿ ಅದನ್ನ ತಿದ್ದುಕೊಂಡ ಮುಂದೆ ಹೋಗುವಂಗ ನೀವು ಅವರಿಗೆ ಹೇಳಬೇಕು. ಮೂರನೇದು ಧನಾತ್ಮಕ ಮನೋಭಾವ. ಮನಸ್ಥಿತಿಯ ತತ್ವ ಹೇಳುವಂತೆ ನನ್ನಿಂದ ಇದು ಸಾಧ್ಯ ಎಂಬ ನಂಬಿಕೆಯೇ ಅರ್ಧ ಗೆಲುವು. ಅದಕ್ಕೆ ಯಾವಾಗ್ಲೂ ಪಾಸಿಟಿವ್ ಆಗಿ ಅವ್ರು ಥಿಂಕ್ ಮಾಡುವಂಗ ನೀವು ನೋಡ್ಕೊಳ್ಬೇಕು. ಫೋರ್ತ್ ಒನ್, ಸುತ್ತಲಿನ ವಾತಾವರಣ ಬಹಳ ಮುಖ್ಯ ಆಗ್ತದ. ಸೊ ಸ್ಥಾನಾಂತರ ತತ್ವ ಏನ್ ಹೇಳ್ತದ ಅಂದ್ರ ನಾವು ಯಾರ ಜೊತೆ ಇರುತ್ತೇವೆಯೋ ಅವ್ರ ಗುಣಗಳು ನಮಗ್ ಬರ್ತಾವ. ಅದಕ್ಕೆ ಜೈಸಾ ಸಂಘ ವೈಸಾ ರಂಗ್ ಅಂತ ಹೇಳಿ ಹಿಂದಿದಾಗ ಹೇಳ್ತಾರ. ಸೊ ನಾವು ಇರುವಂತ ವಾತಾವರಣ, ಯಾರ ಜೊತೆಗೆ ಇರ್ದೇವಿ, ಫ್ರೆಂಡ್ಸ್ ಹೆಂಗಿದಾರ, ಅದ್ರ ಮ್ಯಾಗ ನಮ್ ಕ್ಯಾರೆಕ್ಟರ್ ಗೊತ್ತಾಗ್ತದ. ಸೊ ಅದಕ್ಕಾಗಿ ನಾವು ಯಾವಾಗ್ಲೂ ಕೂಡ ಒಳ್ಳೆಯವ್ರ ಸಂಘದಾಗಿದ್ದು ಅಂತ ತಿಳ್ಕೊಳ್ರಿ. ಅದ ನಮ್ಗ ಒಳ್ಳೆತನ ಕಡೆಗೆ ಕರ್ಕೊಂಡು ಹೋಗ್ತದ ತಾನೆ. ಓಕೆ, ಇನ್ನ ಇವತ್ತಿನ ಒಂದು ಈ ತತ್ವ ಏನದಲ್ಲ, ಇತರ ಒಂದು ರೀಕ್ಯಾಪ್ಸುಲೇಷನ್ ಮಾಡೋಣ. ಇಲ್ಲಿ ಥಾರ್ಡೈಕ್ ಅವರ ಕಲಿಕೆಯ ನಿಯಮಗಳು ನೋಡ್ರಿ ಏನದ ಅಂದ್ರ, ಮೊದಲನೇದಾಗಿ 3 ನಿಯಮಗಳನ್ನ ಅವ್ರು ನಮಗೆ ಹೇಳಿಕೊಟ್ರು. ಒಂದನೇದು ಸಿದ್ಧತಾ ನಿಯಮ, ಎರಡನೇದು ಅಭ್ಯಾಸ ನಿಯಮ, ಮೂರನೇದು ಪರಿಣಾಮ ನಿಯಮ. ಈ 3 ನಿಯಮಗಳ ಕುರಿತು ಅಭ್ಯಾಸ ಮಾಡಿದೀವಿ. ಇದಾದ ಕೂಡಲೇ ಇತರ ಜೊತೆಗೇನ ಅವ್ರ ಏನ್ ಮಾಡ್ರಂದ್ರ 5 ಪೂರಕ ತತ್ವಗಳನ್ನ ಹೇಳಿದ್ರು. ಅದ್ರಾಗ ಒಂದನೇದು ಬಹು ಅನುಕ್ರಿಯ ತತ್ವ, ಎರಡನೇದು ಮನಸ್ಥಿತಿ ತತ್ವ, ಮೂರನೇದು ಭಾಗಶಃ ಚಟುವಟಿಕೆ ತತ್ವ, ನಾಲ್ಕನೇದು ಸಾದೃಶ್ಯ ತತ್ವ, ಮತ್ತು ಐದನೇದು ಸ್ಥಾನಾಂತರ ತತ್ವ ಅಂತ ಹೇಳಿ 5 ಅಭ್ಯಾಸ ಮಾಡಿದ್ವು. ಸೊ ಶೈಕ್ಷಣಿಕ ಅನ್ವಯದಾಗ 3 ಅಂಶಗಳ ಕಡೆಗೆ ನಾವು ಅಭ್ಯಾಸ ಮಾಡಿದ್ವಿ. ಒಂದು ಪ್ರೇರಣೆ, ಎರಡನೇದು ಅಭ್ಯಾಸ, ಮೂರನೇದು ಪುನರ್ಬಲನ. ಓಕೆ, ಇನ್ನು ಮುಂದುವರೆದ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ, ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ವಶನ್ಗಳಿದಾವ. ಅದನ್ನ ಸಾಲ್ವ್ ಮಾಡ್ತಾ ಹೋಗ್ರಿ ನೀವು. ಒಂದೇದ್ ನೋಡ್ರಿ, ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಜನಕ ಯಾರು? ಇಲ್ಲಿ ಡೈರೆಕ್ಟ್ ಬಿ ಆನ್ಸರ್ ಅದ, ಥಾರ್ಡೈಕ್ ಅವರ ಇತರ ಜನಕ ಅದಾರ. ಎರಡನೇ ಪ್ರಶ್ನೆ ನೋಡ್ರಿ, ಥಾರ್ಡೈಕ್ ಯಾವ ಪ್ರಾಣಿಯ ಮೇಲೆ ಪ್ರಯೋಗ ಮಾಡಿದರು? ಓಕೆ, ಯಾವುದು? ಮೂರನೇದು ಬೆಕ್ಕಿನ ಮೇಲೆ ಅವ್ರ ಪ್ರಯೋಗವನ್ನು ಕೈಗೊಂಡಿದ್ದಾರೆ. ಆಮೇಲೆ ಮೂರನೇ ಪ್ರಶ್ನೆ, ಸಮಸ್ಯೆ ಪೆಟ್ಟಿಗೆಯ ಪ್ರಯೋಗದಲ್ಲಿ ಬೆಕ್ಕಿನ ಪ್ರೇರಣೆ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಯಾವುದಾಗಿತ್ತು ಹೇಳ್ರಿ? ಬೆಕ್ಕಿನ ಪ್ರೇರಣೆ ಹಸಿವಾಗಿತ್ತು. ಓಕೆ, ಆಮೇಲೆ ನಾಲ್ಕನೇ ಪ್ರಶ್ನೆ, ಬೆಕ್ಕು ಪೆಟ್ಟಿಗೆಯೊಳಗೆ ಪರಚುವುದು, ಕಚ್ಚುವುದು ಆಮೇಲೆ ಇದು ಕಲಿಕೆ ಯಾವ ಹಂತ ಅಂತ ಹೇಳಿ ಕೇಳಿದ್ದಾರೆ. ಯಾವ್ದು ಹೇಳ್ರಿ? ಇದ ಕ್ರಮರಹಿತ ಚಲನೆ. ಓಕೆ, ಇನ್ನ ಐದನೇ ಪ್ರಶ್ನೆ ಯಾವ್ದಂದ್ರೆ, ಸಿದ್ಧಾಂತದ ಪ್ರಕಾರ, ಅಂದ್ರೆ ಈ ಸಿದ್ಧಾಂತದ ಪ್ರಕಾರ ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ಏನಾಗ್ತದ? ಬಂದ್ ಉಂಟಾಗ್ತದ. ಓಕೆ, ಆಮೇಲೆ ಆರನೇ ಪ್ರಶ್ನೆ, ಕಲಿಕೆಯ ಕೊನೆಯ ಹಂತ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ತಡೆ, ನೆಲೆಗೊಳ್ಳುವಿಕೆ ಮತ್ತು ಯಶಸ್ಸು ಅಂತಂದ. ಇಲ್ಲಿ ನೀವು ಒಂದ್ ತಿಳ್ಕೊಳ್ರಿ, ಬಹಳಷ್ಟು ಜನ ಯಶಸ್ಸು ಅಂತ ಹೇಳಿ ಹಾಕ್ತಾರೆ. ಯಶಸ್ಸು ಅಲ್ಲ, ನೆಲೆಗೊಳ್ಳುವಿಕೆ. ಅವ್ರ ಸಿದ್ಧಾಂತದ ಹಂತದಾಗ ಯಾವ್ದೈತೆ? ನೆಲೆಗೊಳ್ಳೋದೇನದಲ್ಲ, ಫಿಕ್ಸೇಷನ್, ಅದು ಲಾಸ್ಟ್ 7ನೇ ಹಂತ ಅದ. ಓಕೆ, ಇನ್ನು ಮತ್ತೊಂದ್ 2 ಪ್ರಶ್ನೆ ಅದಾವ ನೋಡ್ರಿ ಇಲ್ಲಿ. ಒಂದು ಕೌಶಲ್ಯವನ್ನು ದೀರ್ಘಕಾಲ ಅಭ್ಯಾಸ ಮಾಡದಿದ್ದರೆ ಮರೆತು ಹೋಗುತ್ತದೆ. ಇದು ಯಾವ ನಿಯಮ ಅಂತದ? ಇದು ಯಾವ್ದು ಹೇಳ್ರಿ? ಅನುಪಯೋಗ ನಿಯಮ. ಓಕೆ, ಇನ್ನೊಂದು ಪ್ರಶ್ನೆ, ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗೆ ಬಹುಮಾನ ನೀಡುವುದು ಯಾವ ನಿಯಮದ ಆಧಾರದ ಮೇಲಿದೆ? ಪರಿಣಾಮ ನಿಯಮದ ಮೇಲೆ ಆಧಾರದ. ಗೊತ್ತಾಯ್ತಾ? ಸೊ ಇವೆಷ್ಟು ಇವತ್ತಿನ ಸಿದ್ಧಾಂತಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳದು. ಸೊ ಮುಂದಿನ ಒಂದು ಅವಧಿಯಲ್ಲಿ ನಾವು ಇನ್ನೊಂದು ಸಿದ್ಧಾಂತದ ಕುರಿತು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.